ಡಾಕ್ಟರ್ಗೆ 300 ವರ್ಷಗಳ ಕಸದಡಿ ಹದಿಹರೆಯದ ಸೈಬಾರ್ಗ್ ಅವಶೇಷ ಸಿಗುತ್ತೆ. ಅವಳಿಗೆ ಹಿಂದಿನ ನೆನಪಿಲ್ಲ. ಆದರೆ ಯಾರಾದ್ರೂ ಅವಳಿಗೆ ತೊಂದರೆ ಕೊಡೋಕೆ ಬಂದ್ರೆ ಅವಳು ಭೀಕರ ಯೋಧನಂತೆ ಹೋರಾಡ್ತಾಳೆ. ಈಗ 2563ನೇ ವರ್ಷ. ದಿ ಫಾಲ್ ಅನ್ನೋ ಯುದ್ಧವಾಗಿ 3 ಶತಮಾನ ಕಳೆದಿದೆ. ಭೂಮಿಯ ಹೆಚ್ಚಿನ ನಗರಗಳು ನಾಶವಾಗಿ ಒಂದೇ ಆಕಾಶ ನಗರ ಉಳಿದಿದೆ. ಅದರ ಹೆಸರು ಜಲೆಂ. ಅದು ನೆಲದಿಂದ ಎತ್ತರದಲ್ಲಿ ತೇಲುತ್ತಾ ಬಡತನದಿಂದ ದೂರವಿದೆ. ಜಲೆಂ ಕೆಳಗೆ ಐರನ್ ಸಿಟಿ ಇದೆ. ಅದು ಹಳೆ ಯಂತ್ರಗಳಿಂದಾದ ಕೈಗಾರಿಕಾ ವಸಾಹತು. ಹಳೆ ಕಟ್ಟಡಗಳು ಮತ್ತೆ ಅಳಿದ ನಾಗರಿಕತೆ ಅವಶೇಷಗಳು ಅಲ್ಲಿವೆ. ಇಲ್ಲಿ ತಯಾರಾಗೋ ಬಹುತೇಕ ವಸ್ತುಗಳನ್ನ ಸಪ್ಲೈ ಟ್ಯೂಬ್ಸ್ ಮೂಲಕ ಮೇಲೆ ಕಳಿಸ್ತಾರೆ. ಪ್ರತಿಯಾಗಿ ಜಲೆಂ ತನ್ನ ಕಸವನ್ನ ನಗರದ ಹೊರಗಿರೋ ಗುಜರಿ ರಾಶಿಗೆ ಸುರಿಯುತ್ತೆ. ಡಾಕ್ಟರ್ ಡೈಸನ್ ಇಡೋ ಪ್ರತಿದಿನ ಆ ಸ್ಕ್ರಾಪ್ಯಾರ್ಡ್ನಲ್ಲಿ ಮೆಕ್ಯಾನಿಕಲ್ ಪಾರ್ಟ್ಸ್ ಹುಡುಕ್ತಾರೆ. ಚಿಕಿತ್ಸೆ ಪಡೆಯಲಾಗದ ಗಾಯಗೊಂಡ ಸೈಬಾರ್ಗ್ಗಳನ್ನ ಇಡೋ ಸರಿಪಡಿಸ್ತಾರೆ. ಒಂದು ಹಾಳಾದ ಕೈ ಅಥವಾ ಮೋಟಾರ್ ಕೂಡ ರೋಗಿಗಳಿಗೆ ನೆರವಾಗಬಹುದು. ಇಂತಹ ಒಂದು ಹುಡುಕಾಟದಲ್ಲಿ ಕಸದಡಿ ಅವರಿಗೆ ಅಸಾಮಾನ್ಯವಾದದ್ದು ಕಾಣುತ್ತೆ. ಲೋಹದ ರಾಶಿಯಲ್ಲಿ ಯುವತಿ ಸೈಬಾರ್ಗ್ನ ದೇಹದ ಮೇಲ್ಭಾಗ ಹೊತ್ತು ಹೋಗಿರುತ್ತೆ. ಅವಳ ಯಾಂತ್ರಿಕ ದೇಹ ನಾಶವಾಗಿದ್ರೂ ತಲೆ ಮತ್ತೆ ಎದೆ ಭಾಗ ಚೆನ್ನಾಗಿರುತ್ತೆ. ಇಡೋ ಅವಳ ಆರ್ಗಾನಿಕ್ ಬ್ರೈನ್ ಪರೀಕ್ಷಿಸಿದಾಗ ಅದು ಇನ್ನೂ ಜೀವಂತವಾಗಿದೆ ಅಂತ ತಿಳಿಯುತ್ತೆ. ಅವರು ಅದನ್ನ ಕ್ಲಿನಿಕ್ಗೆ ತರ್ತಾರೆ. ಇಡೋ ಆ ಹುಡುಗಿಯ ಕೋರ್ನ ತಾನು ಬಚ್ಚಿಟ್ಟಿದ್ದ ಚಿಕ್ಕ ಮೆಕ್ಯಾನಿಕಲ್ ಬಾಡಿಗೆ ಜೋಡಿಸ್ತಾರೆ. ಅವರ ಅಸಿಸ್ಟೆಂಟ್ ನರ್ಸ್ ಗೆರ್ಹಾರ್ಡ್ ಈ ಕೆಲಸ ಪೂರ್ಣಗೊಳಿಸೋಕೆ ಸಹಾಯ ಮಾಡ್ತಾರೆ. ಬೆಳಿಗ್ಗೆ ಅಷ್ಟರಲ್ಲಿ ಆ ಸೈಬಾರ್ಗ್ ಹದಿಹರೆಯದ ಹುಡುಗಿಯಾಗಿರುತ್ತಾಳೆ. ಬಟ್ಟೆ ಸಾಮಗ್ರಿಗಳಿಂದ ತುಂಬಿರೋ ಕೋಣೆಯಲ್ಲಿ ಅವಳು ಕಣ್ಣು ಬಿಡ್ತಾಳೆ. ಯಾವುದು ಪರಿಚಯ ಇರೋ ತರಹ ಅನ್ಸಲ್ಲ. ಕನ್ನಡಿ ನೋಡಿದಾಗ ತನ್ನ ದೊಡ್ಡ ಕಣ್ಣುಗಳು ಮತ್ತೆ ಹೊಸ ದೇಹ ನೋಡಿ ಬೆರಗಾಗ್ತಾಳೆ. ಮುಖ ಮುಟ್ಟಿ ಬೆರಳು ಆಡಿಸಿ ಕಾಲುಗಳನ್ನ ಪರೀಕ್ಷಿಸ್ತಾಳೆ. ಎಲ್ಲವೂ ಸರಿಯಾಗಿದೆ. ಆದ್ರೆ ತಾನು ಯಾರು ಅಥವಾ ಇಲ್ಲಿಗೆ ಹೇಗೆ ಬಂದೆ ಅನ್ನೋದು ಗೊತ್ತಿಲ್ಲ. ಆ ಹುಡುಗಿ ಬಟ್ಟೆ ಹಾಕಿಕೊಂಡು ಕೆಳಗಿನ ಮಾತು ಕೇಳಿ ಅಲ್ಲಿಗೆ ಹೋಗ್ತಾಳೆ. ಇಡೋ ಕ್ಲಿಕ್ನಲ್ಲಿ ಸೈಬಾರ್ಗ್ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಿರ್ತಾರೆ. ಅವಳು ನಡೀತಿರೋದು ನೋಡಿ ಅವರಿಗೆ ನಿರಾಳವಾಗುತ್ತೆ. ಆದ್ರೆ ಅವಳ ನೆನಪುಗಳಿಲ್ಲ ಅನ್ನೋದು ಅರ್ಥವಾಗುತ್ತೆ. ಅವರು ಅವಳಿಗೆ ತಿಂಡಿ ಮತ್ತೆ ಕಿತ್ತಳೆ ಹಣ್ಣು ನೀಡ್ತಾರೆ. ಏನು ಮಾಡಬೇಕು ಅಂತ ತಿಳಿಯದೆ ಅವಳು ಅದನ್ನೇ ನೋಡ್ತಾ ಇರ್ತಾಳೆ. ಇಡೋ ಸಿಪ್ಪೆ ಸುಲಿಯೋದನ್ನು ನೋಡಿದ ಮೇಲೆ ಅವಳು ಒಂದು ತುತ್ತು ತಿನ್ನುತ್ತಾಳೆ. ರುಚಿಗೆ ಮುಖ ಅರಳುತ್ತೆ. ಅವಳಿಗೆ ಮಾತಾಡೋದು ಓಡಾಡೋದು ನೆನಪಿದೆ. ಆದ್ರೆ ತನ್ನ ಗುರುತಿನ ಬಗ್ಗೆ ಏನೂ ನೆನಪಿಲ್ಲ. ಕುಟುಂಬ ಅಥವಾ ಹಳೆಯ ನೆನಪುಗಳಿಲ್ಲ. ಇಡೋ ಎಲ್ಲ ಡೇಟಾಬೇಸ್ ಚೆಕ್ ಮಾಡ್ತಾರೆ. ಅವಳ ಮುಖ, ಮೆದುಳು ಮತ್ತೆ ಕೋರ್ ಯಾವ ದಾಖಲೆಗೂ ಹೊಂದಲ್ಲ. ಸದ್ಯಕ್ಕೆ ಅವಳು ಹೆಸರಿಲ್ಲದವಳು. ಇಡೋ ಅವಳನ್ನ ಹೊರಗೆ ಕರೆದೊಯ್ದು ಐರನ್ ಸಿಟಿ ಪರಿಚಯಿಸ್ತಾರೆ. ರಸ್ತೆಗಳಲ್ಲಿ ಮನುಷ್ಯರು ಮತ್ತೆ ಸೈಬಾರ್ಗಳು ಒಟ್ಟಾಗಿ ವಾಸ ಮಾಡ್ತಿದ್ದಾರೆ. ಕೆಲವರಿಗೆ ಮೆಕ್ಯಾನಿಕಲ್ ಕೈ ಕಾಲುಗಳಿವೆ. ಇನ್ನು ಕೆಲವರು ಇಡೀ ದೇಹವನ್ನೇ ಬದಲಿಸಿಕೊಂಡಿದ್ದಾರೆ. ಎತ್ತರದಲ್ಲಿ ಆ ಹುಡುಗಿ ಜಲಂನ ಗಮನಿಸ್ತಾಳೆ. ಆ ಬೃಹತ್ ನಗರ ಆಕಾಶದಲ್ಲಿ ಮತ್ತೊಂದು ಲೋಕದಂತೆ ತೂಗಾಡ್ತಿದೆ. ಪತನದ ನಂತರದ ಬಗ್ಗೆ ಇಡೋ ಹೇಳ್ತಾರೆ. ಬೇರೆ ಆಕಾಶ ನಗರಗಳ ಜನರನ್ನ ಭೂಮಿಗೆ ತಳ್ಳಲಾಯಿತು. ಕಸೈಲಂ ಮಾತ್ರ ಮೇಲೆ ಉಳಿತು. ಅದರ ಸೇವೆಗೆ ಐರನ್ ಸಿಟಿ ಇದೆ. ಫ್ಯಾಕ್ಟರಿ ನಗರವನ್ನ ಆಳುತ್ತೆ. ಅದರ ಯಂತ್ರಗಳು ಕಾನೂನು ಪಾಲಿಸುತ್ತವೆ ಮತ್ತು ಕೆಳಗಿರೋರು ಮೇಲೆ ಹೋಗೋ ಹಾಗಿಲ್ಲ. ಇಡೋ ಆಕೆಗೆ ಅಲಿಟಾ ಅಂತ ಹೆಸರಿರ್ತಾರೆ. ಆ ಹೆಸರು ಅವರಿಗೆ ಮುಖ್ಯವಾದ ವ್ಯಕ್ತಿಯದ್ದಾಗಿತ್ತು. ಅದನ್ನ ವಿವರಿಸದೇ ಇದ್ರೂ ಅಲಿಟಾಗೆ ಆಶ್ರಯ ಕೊಟ್ಟು ಉತ್ತರ ಸಿಗೋವರೆಗೂ ಜೊತೆ ಇರಬಹುದು ಅಂತಾರೆ. ಅವರು ನಗರ ಸುತ್ತುವಾಗ ದೊಡ್ಡ ಸ್ಕ್ರೀನ್ನಲ್ಲಿ ಮೋಟಾರ್ ಬಾಲ್ ಪಂದ್ಯವನ್ನ ಅಲಿಟಾ ನೋಡ್ತಾಳೆ. ಸೈಬಾರ್ಗಳು ಅಪಾಯಕಾರಿ ಟ್ರ್ಯಾಕ್ನಲ್ಲಿ ಓಡ್ತಿರ್ತಾರೆ. ಸಾವಿರಾರು ಜನರ ಮುಂದೆ ಲೋಹದ ಚೆಂಡಿಗಾಗಿ ಹೋರಾಡ್ತಿರ್ತಾರೆ. ಅಲ್ಲಿನ ವೇಗ, ಹಿಂಸೆ ಅವಳನ್ನ ಸೆಳೆಯುತ್ತೆ. ಒಂದು ನಾಯಿ ಅವಳನ್ನ ಹಿಂಬಾಲಿಸುತ್ತೆ. ಅಲಿಟಾ ಅದಕ್ಕೆ ತಿಂಡಿ ಹಾಕಿ ಅದರ ಮೇಲೆ ಪ್ರೀತಿ ಬೆಳೆಸಿಕೊಳ್ತಾಳೆ. ಹತ್ತಿರದಲ್ಲೇ ಕೊಲೆಗಡುಕನ ಬೌಂಟಿ ಡಿಸ್ಪ್ಲೇ ನೋಡ್ತಾಳೆ. ಅವನು ಹಲವು ಮಹಿಳೆಯರನ್ನ ಕೊಂದಿದ್ದವನು. ಇಂತಹ ಅಪರಾಧಕ್ಕೆ ಐರನ್ ಸಿಟಿಯಲ್ಲಿ ಪೊಲೀಸ್ ಪಡೆ ಇಲ್ಲ. ಬದಲಿಗೆ ಹಂಟರ್ ವಾರಿಯರ್ಸ್ ಅನ್ನೋ ಬೌಂಟಿ ಹಂಟರ್ಸ್ ಅಪರಾಧಿಗಳನ್ನ ಹಿಡಿತಾರೆ. ಫ್ಯಾಕ್ಟರಿಯಿಂದ ಬಹುಮಾನ ಪಡಿತಾರೆ. ಇದ್ದಕ್ಕಿದ್ದಂತೆ ಒಂದು ಬೃಹತ್ ಸೆಂಚುರಿಯನ್ ರಸ್ತೆಯಲ್ಲಿ ಬಂದು ಎಲ್ಲರನ್ನ ದಾರಿಯಿಂದ ಪಕ್ಕಕ್ಕೆ ಸರಿಸುತ್ತೆ. ಅಲಿಟಾ ಸಹಜವಾಗಿಯೇ ಹೋರಾಟದ ಭಂಗಿಗೆ ಬರ್ತಾಳೆ. ಅವಳಿಗೆ ಯಾಕೆ ಅಂತ ಮನಸ್ಸು ಯುದ್ಧ ಮರೆತಿದ್ರು ದೇಹ ಇಂತಹ ಯಂತ್ರಗಳನ್ನ ಎದುರಿಸಿರೋ ಹಾಗೆ ಪ್ರತಿಕ್ರಿಯಿಸುತ್ತೆ. ಸೆಂಚುರಿಯನ್ ಬರೋಕು ಮುನ್ನ ಹ್ಯೂಗೋ ಅವಳನ್ನ ಎಳೆದು ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾನೆ. ನಾಯಿ ರಸ್ತೆಯಲ್ಲೇ ಇರೋದನ್ನ ನೋಡಿ ಅಲಿಟಾ ಅದನ್ನ ಉಳಿಸೋಕೆ ಹೋಗ್ತಾಳೆ. ಅವಳ ಧೈರ್ಯ ನೋಡಿ ಹ್ಯೂಗೋಗೆ ಖುಷಿಯಾಗುತ್ತೆ. ಸೆಂಚುರಿಯನ್ಸ್ ಅಂದ್ರೆ ಫ್ಯಾಕ್ಟರಿ ಕಾವಲುಗಾರರು ಅಂತ ಅವನು ಹೇಳ್ತಾನೆ. ಅವುಗಳ ಮುಂದೆ ನಿಲ್ಲೋದು ಅಪಾಯ ಅಂತ ಹೇಳ್ತಾನೆ. ಅವರಿಬ್ಬರೂ ಮಾತಾಡ್ತಾರೆ. ಅವನು ಯಂತ್ರಗಳನ್ನ ರಿಪೇರಿ ಮಾಡ್ತಾನೆ. ಅವನಿಗೆ ಐರನ್ ಸಿಟಿ ಪೂರ್ತಿ ಗೊತ್ತು. ಅವಳಿಗೆ ಅವನ ಧೈರ್ಯ ಇಷ್ಟ ಆಗುತ್ತೆ. ಹ್ಯೂಗೋಗೆ ಪ್ರಪಂಚದ ಬಗ್ಗೆ ಏನೂ ಗೊತ್ತಿಲ್ಲದ ಈ ವಿಚಿತ್ರ ಹುಡುಗಿಯ ಬಗ್ಗೆ ಕುತೂಹಲ ಮೂಡುತ್ತೆ. ಐಡೋ ಬಂದಾಗ ಮಾತು ನಿಲ್ಲುತ್ತೆ. ಅವನು ಹ್ಯೂಗೋನ ನಮ್ದೇ ಅಲಿಟಾಳನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಂದು ರಾತ್ರಿ ಇನ್ನೊಬ್ಬ ಮಹಿಳೆ ರಸ್ತೆಯಲ್ಲಿ ಒಬ್ಬಳೇ ನಡೀತಾ ಇರ್ತಾಳೆ. ಕತ್ತಲಲ್ಲಿ ಕತ್ತಿ ಹೊಳೆಯುತ್ತೆ. ಬೇಕಾಗಿರೋ ಸೀರಿಯಲ್ ಕಿಲ್ಲರ್ ಅವಳ ಮೇಲೆ ದಾಳಿ ಮಾಡ್ತಾನೆ. ಮನೆಯಲ್ಲಿ ಬಾಗಿಲು ತೆರೆದ ಶಬ್ದಕ್ಕೆ ಅಲಿಟಾ ಎಚ್ಚರಗೊಳ್ತಾಳೆ. ಐಡೋ ತಡರಾತ್ರಿ ಭಾರವಾದ ಮೆಟಲ್ ಕೇಸ್ ತಗೊಂಡು ಬರ್ತಾನೆ. ಅವನ ಬಟ್ಟೆ ಮತ್ತು ಒಂದು ಕೈ ಮೇಲೆ ರಕ್ತ ಇರುತ್ತೆ. ಅಲಿಟಾ ನೋಡ್ತಿರೋದನ್ನ ಗಮನಿಸಿದಾಗ ಅವನು ತಾನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳೋದನ್ನ ತಪ್ಪಿಸ್ತಾನೆ. ಮರುದಿನ ಅಲಿಟಾ ಕ್ಲಿನಿಕ್ನಲ್ಲಿ ಸಹಾಯ ಮಾಡ್ತಾಳೆ. ಐಡೋನ ರೋಗಿಗಳ ಮೇಲೆ ಜಾಕರ್ಸ್ ಅನ್ನೋ ಗ್ಯಾಂಗ್ ದಾಳಿ ಮಾಡಿರುತ್ತೆ. ಈ ಅಪರಾಧಿಗಳು ಸೈಬಾರ್ಗ್ಸ್ ಮೇಲೆ ದಾಳಿ ಮಾಡಿ ಬೆಲೆ ಬಾಳುವ ಭಾಗಗಳನ್ನ ಕಿತ್ತು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರ್ತಾರೆ.
ಕದ್ದ ಭಾಗಗಳನ್ನ ಪ್ರೊಫೆಷನಲ್ ಮೋಟಾರ್ಬಾಲ್ ಆಟಗಾರರಿಗೆ ಹಾಕಲಾಗುತ್ತೆ. ರಾತ್ರಿ ಇನ್ನೊಬ್ಬ ಮಹಿಳೆ ಕೊಲೆಯಾದ ಸುದ್ದಿ ಹರಡುತ್ತೆ. ಐಡೋ ಕೈ ಮೇಲಿದ್ದ ರಕ್ತ ಅಲಿಟಾಗೆ ನೆನಪಾಗುತ್ತೆ. ಆ ಶಾಂತ ಡಾಕ್ಟರ್ ಏನಾದ್ರೂ ಅಪಾಯಕಾರಿ ವಿಷಯ ಮುಚ್ಚಿಡ್ತಿದ್ದಾರಾ ಅಂತ ಅವಳಿಗೆ ಕೆಲಸದ ವೇಳೆ ಚಿರೆನ್ ಅನ್ನೋ ಮಹಿಳೆ ಕ್ಲಿನಿಕ್ಗೆ ಬರ್ತಾಳೆ. ಅಲಿಟಾಳನ್ನ ನೋಡಿ ಅವಳು ಸ್ತಬ್ಧಳಾಗ್ತಾಳೆ. ಚಿರೆನ್ ಹತ್ತಿರ ಬಂದು ಅನುಮತಿ ಇಲ್ಲದೆ ಅಲಿಟಾಳ ಕೈ ಮುಟ್ಟುತ್ತಾಳೆ. ಇದರಿಂದ ಅಲಿಟಾಗೆ ಅಸಮಾಧಾನ, ಮುಜುಗರದಿಂದ ದೂರ ಸರಿಯುತ್ತಾಳೆ. ಚಿರೆನ್ನ ನೋಡಿ ಐಡೋ ಕೂಡ ಗಾಬರಿ ಆಗ್ತಾನೆ. ಅವರಿಬ್ಬರಿಗೂ ಒಬ್ಬರಿಗೊಬ್ಬರು ಚೆನ್ನಾಗಿ ಗೊತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಆಮೇಲೆ ಚಿರೆನ್ ಅವನನ್ನ ಖಾಸಗಿಯಾಗಿ ಭೇಟಿ ಮಾಡ್ತಾಳೆ. ಅವಳು ಅವನ ಮಾಜಿ ಹೆಂಡತಿ ಮತ್ತು ಹಿಂದೆ ಅವನ ಜೊತೆ ನುರಿತ ಸೈಬರ್ನೆಟಿಕ್ ಸರ್ಜನ್ ಆಗಿದ್ದವಳು. ಅಲಿಟಾ ಬಳಸೋ ದೇಹವನ್ನ ಮೂಲತಃ ಅವರ ಮಗಳಿಗಾಗಿ ಮಾಡಲಾಗಿತ್ತು. ಅವರ ಮಗಳಿಗೆ ನಡೆಯೋಕೆ ಆಗ್ತಿರಲಿಲ್ಲ. ಹಾಗಾಗಿ ಐಡೋ ತುಂಬಾ ವರ್ಷ ಅವಳಿಗೆ ಸ್ವಾತಂತ್ರ್ಯ ದೇಹ ಕಟ್ಟೋದ್ರಲ್ಲೇ ಕಳೆದಿದ್ದ. ಆದ್ರೆ ಅದನ್ನ ಬಳಸೋ ಮೊದಲೇ ಅವಳು ತೀರಿ ಹೋದಳು. ಆ ದೇಹದಲ್ಲಿ ಇನ್ನೊಬ್ಬ ಹುಡುಗಿ ಇರೋದು ಚಿರೆನ್ಗೆ ನೋವು ತರುತ್ತೆ. ಆದ್ರೆ ಆ ದೇಹ ಮುಚ್ಚಿಡೋದಕ್ಕಿಂತ ಅಲಿಟಾಗೆ ಜೀವ ಕೊಡೋದು ಲೇಸು ಅಂತ ಐಡೋ ನಂಬಿದ್ದಾನೆ. ಚಿರೆನ್ ಈಗ ಮೋಟಾರ್ಬಾಲ್ ಮತ್ತು ಫ್ಯಾಕ್ಟರಿ ನೋಡಿಕೊಳ್ಳೋ ಉದ್ಯಮಿ ವೆಕ್ಟರ್ ಜೊತೆ ಕೆಲಸ ಮಾಡ್ತಿದ್ದಾಳೆ. ಐರನ್ ಸಿಟಿ ಕಂಡಿರದ ಶ್ರೇಷ್ಠ ಮೋಟಾರ್ಬಾಲ್ ಚಾಂಪಿಯನ್ ರೂಪಿಸೋಕೆ ಐಡೋ ತನ್ನ ಜೊತೆ ಸೇರ್ಬೇಕು ಅಂತ ಅವಳು ಬಯಸ್ತಿದ್ದಾಳೆ. ಗೆದ್ದವರಿಗೆ ಸೇಲಂಗೆ ಹೋಗೋ ಅವಕಾಶ ಸಿಗುತ್ತೆ. ಚಿರೆನ್ ಅಲ್ಲಿಗೆ ವಾಪಸ್ ಹೋಗೋಕೆ ಹಪಪಿಸ್ತಿದ್ದಾಳೆ. ಆದ್ರೆ ಐಡೋ ಅದನ್ನು ನಿರಾಕರಿಸ್ತಾನೆ. ಜೀವಿಗಳನ್ನ ವೆಕ್ಟರ್ನ ಮನರಂಜನೆಗಾಗಿ ಬಳಸೋ ಆಸಕ್ತಿ ಅವನಿಗೆ ಇಲ್ಲ. ಚಿರೋನ್ ಹೋದ ಮೇಲೆ ಅವಳು ವೆಕ್ಟರ್ನ ಗಾಡಿ ಹತ್ತೋದನ್ನ ಐಡೋ ನೋಡ್ತಾನೆ. ಅವಳೀಗ ಮಾಡ್ತಿರೋ ಕೆಲಸಗಳು ಅವಳನ್ನ ಐರನ್ ಸಿಟಿಯ ಅಪಾಯಕಾರಿ ವ್ಯಕ್ತಿಗಳ ಹತ್ತಿರ ತಂದಿಟ್ಟಿದೆ. ಅಲಿಟಾ ರಹಸ್ಯವಾಗಿ ಹ್ಯೂಗೋನ ಭೇಟಿ ಮಾಡ್ತಾಳೆ. ಹ್ಯೂಗೋ ಮತ್ತು ಅವನ ಗೆಳೆಯರು ರಸ್ತೆಯಲ್ಲಿ ಮೋಟಾರ್ಬಾಲ್ ಆಡ್ತಾರೆ. ಅವನು ಅಲಿಟಾಗೆ ಪವರ್ಡ್ ಸ್ಕೇಟ್ಸ್ ಕೊಟ್ಟು ನಿಯಮ ಕಲಿಸ್ತಾನೆ. ಮೊದಮೊದಲು ಅವಳಿಗೆ ಸರಿಯಾಗಿ ನಿಲ್ಲೋಕ್ಕೂ ಆಗ್ತಿರಲ್ಲ. ಅವಳು ಪದೇ ಪದೇ ಬೀಳೋದನ್ನ ನೋಡಿ ಎಲ್ಲರೂ ನಗ್ತಾರೆ. ಆದ್ರೆ ಅವಳ ದೇಹ ಅದನ್ನ ಅತಿ ವೇಗವಾಗಿ ಕಲಿಯುತ್ತೆ. ಕೆಲವೇ ನಿಮಿಷಗಳಲ್ಲಿ ಅಲಿಟಾ ಅನುಭವಿಗಳಿಗಿಂತ ವೇಗವಾಗಿ ಓಡ್ತಾ ಇರ್ತಾಳೆ. ಅವಳು ಬಾಲ್ ಕಂಟ್ರೋಲ್ ಮಾಡ್ತಾ, ದಿಕ್ಕು ಬದಲಿಸ್ತಾ ತನ್ನನ್ನ ತಡೆಯೋಕೆ ಬರೋರನ್ನ ತಪ್ಪಿಸ್ಕೋತಾಳೆ. ಅವಳ ವೇಗ ಒಬ್ಬ ಸಾಮಾನ್ಯ ಹದಿಹರೆಯದ ಹುಡುಗಿಗಿಂತ ಎಷ್ಟೋ ಪಟ್ಟು ಹೆಚ್ಚು. ಆಟದ ನಂತರ ಹ್ಯೂಗೋ ಅವಳಿಗೆ ಚಾಕೊಲೇಟ್ ಕೊಡ್ತಾನೆ. ಅಲಿಟಾ ಇದನ್ನ ಹಿಂದೆಂದೂ ತಿಂದಿರಲ್ಲ. ಈ ಸಣ್ಣ ವಿಷಯ ಅವಳಿಗೆ ತುಂಬಾ ಖುಷಿ ಕೊಡುತ್ತೆ. ನಗರದಲ್ಲಿ ಹೋಗುವಾಗ ಅವರಿಗೆ ಝಪಾನ್ ಅನ್ನೋ ಹಂಟರ್ ವಾರಿಯರ್ ಕಾಣಿಸ್ತಾನೆ. ಅವನ ಹತ್ತಿರ ಅಪರೂಪದ ಡಮಾಸ್ಕಸ್ ಬ್ಲೇಡ್ ಇರುತ್ತೆ. ಎಲ್ಲರೂ ತನ್ನನ್ನೇ ನೋಡೋದನ್ನ ಅವನು ಇಷ್ಟಪಡ್ತಾನೆ. ಹಂಟರ್ ವಾರಿಯರ್ಸ್ ಫ್ಯಾಕ್ಟರಿ ಬೌಂಟೀಸ್ ಕಲೆಕ್ಟ್ ಮಾಡ್ತಾರೆ ಅಂತ ಹ್ಯೂಗೋ ಹೇಳ್ತಾನೆ. ಅವರು ಫ್ಯಾಕ್ಟರಿ ನಿಯಮ ಪಾಲಿಸೋವರೆಗೂ ಅಪರಾಧಿಗಳನ್ನ ಬೇಟೆಯಾಡಿ ಕೊಲ್ಲೋಕೆ ಅವರಿಗೆ ಅನುಮತಿ ಇರುತ್ತೆ. ಮುಂದಿನ ಕೆಲವು ದಿನ ಅಲಿಟಾ ಬೆಳಿಗ್ಗೆ ಐಡೋಗೆ ಸಹಾಯ ಮಾಡ್ತಾ, ಸಂಜೆ ಹ್ಯೂಗೋ ಕೊನೆಗೆ ಅವಳನ್ನ ಐರನ್ ಒಂದು ಹಳೆಯ ಕಟ್ಟಡದ ಮೇಲೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಸೇಲಂ ಮುಟ್ಟುವಷ್ಟು ಹತ್ತಿರವಿದೆ. ಆಕಾಶ ನಗರ ತಲುಪೋದು ತನ್ನ ಹಳೆಯ ಕನಸು ಅಂತ ಅವನು ಅಲಿಟಾಗೆ ಹೇಳ್ತಾನೆ. ವೆಕ್ಟರ್ ಜನರನ್ನು ಮೇಲೆ ಕಳಿಸ್ತೀನಿ ಅಂತಾನೆ. ಆದ್ರೆ ಅದಕ್ಕೆ ಬೆಲೆ ತುಂಬಾ ದೊಡ್ಡದಿದೆ. ಹ್ಯೂಗೋ ಸಿಕ್ಕ ಪ್ರತಿಯೊಂದು ಕ್ರೆಡಿಟ್ನ ವರ್ಷಗಳಿಂದ ಉಳಿಸ್ತಿದ್ದಾನೆ. ಇಡೋಗೆ ಅವಳು ಸಿಕ್ಕ ಸ್ಕ್ರ್ಯಾಪ್ ಯಾರ್ಡ್ ಸೇಲಂನ ಕಸದಿಂದ ತುಂಬಿದೆ ಅಂತ ಅವನು ಹೇಳ್ತಾನೆ. ಇದರಿಂದ ಅಲಿಟಾ ಆ ನಗರದಿಂದಲೇ ಬಿದ್ದಿರಬಹುದು ಅಂತ ಹ್ಯೂಗೋ ನಂಬ್ತಾನೆ. ಅಲಿಟಾ ಕೂಡ ಅದನ್ನೇ ನಂಬ್ತಾಳೆ. ಆ ಉತ್ತರ ಬಿಡಿ, ಅವಳು ಸೇಲಂನಿಂದ ಬಂದಿದ್ರೆ ಅಲ್ಲಿಗೆ ಹೋದ್ರೆ ನೆನಪು ಮರಳಬಹುದು. ಅಂದು ರಾತ್ರಿ ಅವಳು ನಟಿಸಿ ಇಡೋ ಮನೆಯಿಂದ ಹೋಗೋವರೆಗೂ ಕಾಯ್ತಾಳೆ. ಅವನು ಮೆಟಲ್ ಕೇಸ್ ತಗೊಂಡು ನಗರದ ಕತ್ತಲಲ್ಲಿ ಮಾಯವಾಗ್ತಾನೆ. ಅಲಿಟಾ ಅವನನ್ನ ಹಿಂಬಾಲಿಸ್ತಾಳೆ. ಇಡೋ ನಿಸಿಯಾನಾ ಅನ್ನೋ ಹೆಸರಿನ ಮಹಿಳೆಯನ್ನ ಗಲ್ಲಿಯೊಂದರಲ್ಲಿ ಹಿಂಬಾಲಿಸ್ತಾನೆ. ಅವನು ಕೇಸ್ ಓಪನ್ ಮಾಡಿ ದೊಡ್ಡ ರಾಕೆಟ್ ಪವರ್ಡ್ ಹ್ಯಾಮರ್ ತೆಗಿತಾನೆ. ತನ್ನ ಕೆಟ್ಟ ಅನುಮಾನ ನಿಜ ಆಯ್ತು ಅಂತ ಅಲಿಟಾ ನಂಬ್ತಾಳೆ. ಇಡೋನೇ ಸೀರಿಯಲ್ ಕಿಲ್ಲರ್, ಅವನು ಇನ್ನೊಬ್ಬಳನ್ನ ಕೊಲೆ ಮಾಡ್ತಿದ್ದಾನೆ ಅಂತ ಅಂದುಕೊಳ್ತಾಳೆ. ಅವಳು ಮಧ್ಯೆ ಜಿಗಿದು ಇಡೋಗೆ ನಿಲ್ಲಿಸೋಕೆ ಹೇಳ್ತಾಳೆ. ಆಗ ನಿಸಿಯಾನಾ ತನ್ನ ಬ್ಲೇಡ್ ಇರೋ ಮೆಕ್ಯಾನಿಕಲ್ ತೋಳುಗಳನ್ನ ತೋರಿಸ್ತಾ, ಆ ಮಹಿಳೆ ಅಸಹಾಯಕ ಬಲಿಪಶು ಅಲ್ಲ. ಇಡೋ ಹುಡುಕ್ತಾ ಇರೋ ಕೊಲೆಗಡುಕರಲ್ಲಿ ಅವಳು ಒಬ್ಬಳು. ಇನ್ನು ಇಬ್ಬರು ಸೈಬೋರ್ಗ್ಸ್ ಬರ್ತಾರೆ. ಅದರಲ್ಲಿ ಚಿಕ್ಕವನು ರೋಮೋ. ಬೃಹತ್ ಗ್ರುಯೇಶ್ಕಾ ಎಲ್ಲರಿಗಿಂತ ಎತ್ತರಕ್ಕಿದ್ದಾನೆ. ಇಡೋ ಹಿಂಬಾಲಿಸ್ತಿರೋದು ಗೊತ್ತಾಗಿ ಆ ಮೂವರು ಸಂಚು ರೂಪಿಸಿದ್ರು. ಇಡೋ ಪರವಾನಗಿ ಇರೋ ಹಂಟರ್ ವಾರಿಯರ್. ಅವನು ರಾತ್ರಿ ಅಪರಾಧಿಗಳನ್ನ ಬೇಟೆಯಾಡದಿಂದ ಹಗಲಿನಲ್ಲಿ ತನ್ನ ಕ್ಲಿನಿಕ್ ನಡೆಸ್ತಾನೆ. ರೋಮೋ ಮಲು ದಾಳಿ ಮಾಡ್ತಾನೆ. ಇಡೋ ರಾಕೆಟ್ ಹ್ಯಾಮರ್ನಿಂದ ಅವನ ಕೈ ಕಿತ್ತು ಹಾಕ್ತಾನೆ. ಮಿಶಿಯಾಮಾ ಪಕ್ಕದಿಂದ ಹೊಡಿತಾನೆ. ಗ್ರೋಯಿಷ್ಕಾ ಇಡೋನ ಗಲ್ಲಿಗೆ ಎಸಿತಾನೆ. ಅಲಿಟಾ ಡಾಕ್ಟರ್ ಅಪಾಯದಲ್ಲಿದ್ದನ್ನ ನೋಡ್ತಾಳೆ. ಅವಳೊಳಗಿನ ಏನೋ ಎಚ್ಚರಗೊಳ್ಳುತ್ತೆ. ಯೋಚಿಸೋ ಮುನ್ನವೇ ನುಗ್ತಾಳೆ. ರೋಮೋ ಬರ್ತಾನೆ. ಅಲಿಟಾ ಅವನ ಮೇಲೆ ಹಾರಿ ಒದೆಯ ಮೂಲಕ ಅವನ ತಲೆ ಪುಡಿ ಮಾಡ್ತಾಳೆ. ಸಿಯಾನಾ 2 ಕತ್ತಿಯಿಂದ ಹೊಡಿತಾರೆ. ಅಲಿಟಾ ತಡೆದು ಗಾಳಿಯಲ್ಲೇ ದಿಕ್ಕು ಬದಲಿಸಿ ಅವಳ ಮೆಕ್ಯಾನಿಕಲ್ ದೇಹ ಕತ್ತರಿಸ್ತಾಳೆ. ತನ್ನ ಶಕ್ತಿ ನೋಡಿ ಅಲಿಟಾಗೆ ಆಶ್ಚರ್ಯ ಆಗುತ್ತೆ. ಗ್ರೋಯಿಷ್ಕಾ ಬರ್ತಾನೆ. ಅವನು ದೊಡ್ಡವನು, ಬಲಶಾಲಿ ಮತ್ತು ಪೆಟ್ಟು ತಡೆಯೋ ಶಕ್ತಿ ಇದೆ. ಅಲಿಟಾ ಆದ್ರೂ ಹಿಂದೆ ಸರಿಯೋದಿಲ್ಲ. ಅವಳು ಅವನ ಕಡೆಗೆ ನುಗ್ಗಿ ಅವಳ ಅರಿವಿಗೆ ಇರದ ಒಂದು ತಂತ್ರದ ಮೂಲಕ ದಾಳಿ ಮಾಡ್ತಾಳೆ. ಒಂದು ಕ್ಷಣ ಐರನ್ ಸಿಟಿ ಮಾಯವಾಗುತ್ತೆ. ಅಲಿಟಾ ತನ್ನನ್ನ ತಾನು ಚಂದ್ರನ ಮೇಲೆ ಕಾಂಬ್ಯಾಟ್ ಆರ್ಮರ್ ಧರಿಸಿ ಯುದ್ಧ ಮಾಡೋದನ್ನ ನೋಡ್ತಾಳೆ. ಗೆಲ್ಡಾ ಅನ್ನೋ ಕಮಾಂಡರ್ ಅವಳನ್ನ 99 ಅಂತ ಕರೆದು ಮಿಷನ್ ಮುಂದುವರಿಸೋಕೆ ಹೇಳ್ತಾಳೆ. ಆ ನೆನಪು ತಕ್ಷಣ ಮಾಯವಾಗುತ್ತೆ. ಗಲ್ಲಿಯಲ್ಲಿ ಅಲಿಟಾ ಅದೇ ತಂತ್ರದಿಂದ ಗ್ರೋಯಿಷ್ಕಾನ ಕೈ ಮುರಿತಾಳೆ. ಇಡೋನ ರಾಕೆಟ್ ಹ್ಯಾಮರ್ ತಗೊಂಡು ಅವನಿಗೆ ಚುಚ್ಚುತ್ತಾಳೆ. ಗ್ರೋಯಿಷ್ಕಾ ಹೇಗೋ ತಪ್ಪಿಸಿಕೊಳ್ತಾನೆ. ಸುರಂಗದೊಳಗೆ ಇಳಿದು ಓಡ್ತಾನೆ. ನಂತರ ಇಡೋ ಮಿಶಿಯಾನಾಳ ದೇಹ ತಗೊಂಡು ಬಹುಮಾನ ಪಡಿತಾರೆ. ಆ ಹಣವನ್ನ ವೈದ್ಯಕೀಯ ಸಾಮಗ್ರಿಗಳಿಗೆ ಮತ್ತು ಬಡವರ ಉಚಿತ ರಿಪೇರ್ಗೆ ಬಳಸ್ತಾರೆ. ಫ್ಲಾಶ್ಬ್ಯಾಕ್ ಬಗ್ಗೆ ಅವನನ್ನ ಕೇಳ್ತಾಳೆ. ತಾನು ಸೈನಿಕನ ತರಹ
ಯಾಕೆ ಹೋರಾಡ್ತೀನಿ ಅಂತ ಅವಳು ಕೇಳ್ತಾಳೆ. ಇಡೋ ತನ್ನ ಮಗಳ ಬಗ್ಗೆ ಹೇಳ್ತಾರೆ. ಅಸಲಿ ಅಲಿಟಾಗೆ ನಡೆಯೋಕೆ ಆಗ್ತಿರಲಿಲ್ಲ. ಅವಳಿಗಾಗಿ ಸಣ್ಣ ಮೆಕ್ಯಾನಿಕಲ್ ದೇಹ ಮಾಡಿದ್ರು ಆಪರೇಷನ್ ಮುಂಚೆಯೇ. ಔಷಧಕ್ಕಾಗಿ ಒಬ್ಬ ವ್ಯಸನಿ ಸೈಬೋರ್ಗ್ ಕ್ಲಿನಿಕ್ ನುಗ್ಗಿದ. ಇಡೋ ಸಹಾಯ ನಿರಾಕರಿಸಿದಾಗ ಅವನು ದಾಳಿ ಮಾಡಿ ಮಗುವನ್ನು ಕೊಂದ. ಚಿರನ್ ಆ ನಷ್ಟದಿಂದ ಚೇತರಿಸಿಕೊಳ್ಳ ದುಃಖ ಮದುವೆಯನ್ನೇ ಮುರಿತು. ಅವಳು ಇಡೋನನ್ನ ಬಿಟ್ಟಳು. ಇಡೋ ಕೊಲೆಗಾರನ ಬೆನ್ನಟ್ಟಿದಾಗ ತಾನು ಅಪರಾಧಿಗಳ ಪತ್ತೆಯಲ್ಲಿ ಸಮರ್ಥ ಅಂತ ತಿಳಿಯಿತು. ಹಂಟರ್ ವಾರಿಯರ್ ಆಗಿ ಆ ಕೆಲಸ ಮುಂದುವರಿಸಿದ. ಬೇರೆ ಕುಟುಂಬಗಳಿಗೆ ಇಂತಹ ನಷ್ಟ ಆಗಬಾರದೆಂದು ಹೀಗೆ ಮಾಡಿದ. ಅಲಿಟಾಳ ದೇಹ ಹೊಸದೆಂದು ಇಡೋ ಹೇಳ್ತಾನೆ, ಆದರೆ ಮೆದುಳು ಮತ್ತು ಕೋರ್ ಹಳೆಯವು. ಎದೆಯಲ್ಲಿರೋ ಆಂಟಿ ಮ್ಯಾಟರ್ ರಿಯಾಕ್ಟರ್ ಐರನ್ ಸಿಟಿಗೆ ವರ್ಷಗಳ ಕಾಲ ಶಕ್ತಿ ನೀಡಬಲ್ಲದು. ಅದು ಪತನಕ್ಕೂ ಮುಂಚಿನ ತಂತ್ರಜ್ಞಾನ. ಅಲಿಟಾಳಿಗೆ 300 ವರ್ಷ ವಯಸ್ಸು. ಅವಳು ಸತ್ಯ ತಿಳಿಯುವಾಗ ಗ್ರೆವಿಷ್ಕಾ ಚಿರನ್ ಲ್ಯಾಬ್ ತಲುಪುತ್ತಾನೆ. ದೇಹ ಹಾನಿಯಾಗಿದ್ರು ಬದುಕಿರೋ ಅವನನ್ನ ಚಿರನ್ ರಿಪೇರಿ ಮಾಡ್ತಾಳೆ. ಬಲವಾದ ಕವಚ ಆಯುಧ ನಿತ್ತಾಳೆ. ಆಗ ವೆಕ್ಟರ್ ಬರ್ತಾನೆ. ಗ್ರೆವಿಷ್ಕಾ ನಡವಳಿಕೆ ಬದಲಾಗಿ ಅವನ ಮೂಲಕ ಬೇರೆ ಧ್ವನಿ ಕೇಳುತ್ತೆ. ಅದು ಸೇಲಂನ ಗುಪ್ತ ದೊರೆ ನೋವಾಗೆ. ಸಂಪರ್ಕಿತರ ಕಣ್ಣಿಂದ ಐರಸಿಟಿ ನೋಡೋ ಶಕ್ತಿ ಇದೆ. ದೇಹ ನಗರದ ಮೇಲಿದ್ದರೂ ಅವನು ಗ್ರೆವಿಷ್ಕಾ ಮತ್ತು ವೆಕ್ಟರ್ ಮೂಲಕ ಮಾತಾಡ್ತಾನೆ. ಅಲಿಟಾಳ ಶೈಲಿ URM ಸೈನಿಕರ ಪುರಾತನ ಕಲೆ ಪಾಂಜರ್ ಕುನ್ಸ್ಟ್ ಅಂತ ಅವನು ಗುರುತಿಸ್ತಾನೆ. URM ಯೋಧೆ 300 ವರ್ಷ ಹೇಗೆ ಬದುಕಿದ್ಲು ಅಂತ ನೋವಾ ತಿಳಿಯಬಯಸ್ತಾನೆ. ಗ್ರೆವಿಷ್ಕಾನ ಸರಿಪಡಿಸಿ ಅವಳ ಹಿಂದೆ ಕಳಿಸಲು ಚಿರೆನ್ಗೆ ಹೇಳ್ತಾನೆ. ನಿಷ್ಠೆಗೆ ಸೇಲಂಗೆ ವಾಪಸ್ ಕಳಿಸೋ ಭರವಸೆ ಕೊಡ್ತಾನೆ. ಇಡೋ ಬೌಂಟಿ ಲಿಸ್ಟ್ ಚೆಕ್ ಮಾಡ್ತಾನೆ. ಅಲ್ಲಿ ಗ್ರೆವಿಷ್ಕಾ ಹೆಸರಿಲ್ಲ. ಕೊಲೆ ಮಾಡಿದ್ರೂ ಬೌಂಟಿ ಇಲ್ಲ. ಪ್ರಭಾವಿಗಳು ಅವನನ್ನ ಫ್ಯಾಕ್ಟರಿ ನ್ಯಾಯದಿಂದ ಕಾಪಾಡ್ತಿದ್ದಾರೆ. ಅಲಿಟಾ ತಾನು ಹಂಟರ್ ವಾರಿಯರ್ ಆಗಬೇಕು ಅಂತ ನಿರ್ಧರಿಸ್ತಾಳೆ. ಹೋರಾಟ ಅವಳ ನೆನಪು ತಂದಿರುತ್ತೆ. ಗ್ರೆವಿಷ್ಕಾನಿಂದ ಹೆಚ್ಚು ತಿಳಿಯಬಹುದು ಅಂತ ಅವಳ ನಂಬಿಕೆ. ಇಡೋ ಒಪ್ಪಲ್ಲ. ಅವಳ ಹಳೆ ಬದುಕು ಅವಳನ್ನ ಆಯುಧ ಮಾಡಿದೆ ಅಂತ ಅವನ ಭಯ. ಅವಳಿಗೆ ಹೊಸ ಬದುಕು ಸಿಕ್ಕಿದೆ. ಹಿಂಸೆ ಇಲ್ಲದೆ ತಾನು ಯಾರು ಅಂತ ತಿಳಿಯೋ ಹಕ್ಕಿದೆ. ಇಡೋಗೆ ಭಯ ಅಂತ ಅಲಿಟಾ ಸಿಟ್ಟಿನಿಂದ ಹ್ಯೂಗೋನ ಭೇಟಿಯಾಗಿ ಮೋಟಾರ್ ಬಾಲ್ ಮ್ಯಾಚ್ಗೆ ಹೋಗ್ತಾಳೆ. ಅಲ್ಲಿ ಸೈಬೋರ್ಗಳು ಬಾಲ್ಗಾಗಿ ಆಯುಧ ಬಳಸಿ ಕಿತ್ತಾಡೋದನ್ನ ನೋಡ್ತಾಳೆ. ಕಿನುಬಾ ಅನ್ನೋ ಬಲಿಷ್ಠ ಆಟಗಾರ ಅಲ್ಲಿ ಚಾಂಪಿಯನ್ ಆಗಿರ್ತಾನೆ. ಅವನ ಕೈಗಳಲ್ಲಿ ಭಾರವಾದ ಕವಚವನ್ನ ಕೂಡ ಸೀಳೋ ಶಕ್ತಿಯಿರೋ ತಿರುಗುವ ಗ್ರೈಂಡ್ ಕಟ್ಟರ್ಸ್ ಇರುತ್ತೆ. ವೆಕ್ಟರ್ ಚಿರಾನ್ ಪ್ರೈವೇಟ್ ಸೂಟ್ನಿಂದ ಹೊಡ್ತಿದ್ದಾರೆ. ಕಿನುಬಾ ಅವರ ಆಟಗಾರನಲ್ಲ. ಅವನ ಗೆಲುವು ವೆಕ್ಟರ್ ಪ್ರಭಾವಕ್ಕೆ ಬೆದರಿಕೆ. ಚಿರಾನ್ ಅವನ ಮೆಕ್ಯಾನಿಕಲ್ ಆರ್ಮ್ಸ್ ಗಮನಿಸ್ತಾರೆ. ಅವು ಬೇರೆ ಸೈಬೋರ್ಗೆ ಬೇಕು ಅಂತ ನಿರ್ಧರಿಸ್ತಾರೆ. ಕನುಬಾ ಗೆದ್ದ ಮೇಲೆ ಜಾಕರ್ಸ್ ಗುಂಪು ರಸ್ತೆಯಲ್ಲಿ ಅವನನ್ನ ಅಡ್ಡಟ್ಟಿ ಎಲೆಕ್ಟ್ರಿಫೈಡ್ ಕೇಬಲ್ಸ್ ಬಳಸಿ ಅವನ ಬೆಲೆಬಾಳುವ ಕೈಗಳನ್ನ ಕತ್ತರಿಸ್ತಾರೆ. ಹ್ಯೂಗೋ ಈ ಗ್ಯಾಂಗ್ ಮುನ್ನಡೆಸ್ತಿದ್ದಾನೆ. ತಂಜಿ ಮತ್ತಿತರರು ವೆಕ್ಟರ್ಗಾಗಿ ಸೈಬರ್ನೆಟಿಕ್ ಪಾರ್ಟ್ಸ್ ಕಳ್ಳತನ ಮಾಡ್ತಾರೆ. ನಾನು ಬರೀ ಮಷೀನ್ಸ್ ತಗೊಳ್ತಿದ್ದೀನಿ, ಕೊಲ್ಲುತ್ತಿಲ್ಲ ಅಂತ ಹ್ಯೂಗೋ ಅಂದುಕೊಳ್ತಾನೆ. ಆದ್ರೆ ಸಂತ್ರಸ್ತರು ಅಸಹಾಯಕರಾಗ್ತಾರೆ. ವೆಕ್ಟರ್ ಕನುಬಾ ಕೈಗಳನ್ನ ಕೊಂಡು ಚಿರಾನ್ಗೆ ಕಳಿಸ್ತಾನೆ. ಅವಳು ಅಳವಡಿಸ್ತಾಳೆ. ಗ್ರೂಯಿಷ್ಕಾ ಮೇಲೆ ಗ್ರೈಂಡ್ ಕಟ್ಟರ್ಸ್ ಹಾಕ್ತಾರೆ. ಮರುದಿನ ಹ್ಯೂಗೋ ಮತ್ತು ಗೆಳೆಯರು ಅಲಿಟಾಳನ್ನ ಐರನ್ ಸಿಟಿ ಆಚೆ ಕರ್ಕೊಂಡು ಹೋಗ್ತಾರೆ. ಕೆರೆಯೊಳಗೆ ಹಳೆಯ ಬೃಹತ್ ಗಗನೌಕೆ ಅಡಗಿದೆ. ಆ ಹಡಗು URMಗೆ ಸೇರಿದ್ದು. ಸ್ಕ್ರ್ಯಾಪರ್ಸ್ ಅದರ ಹೊರ ಲೋಹ ತೆಗೆದಿದ್ದಾರೆ. ಆದ್ರೆ ಜನ ಒಳಗೆ ಹೋಗೋಕೆ ಹೆದರ್ತಾರೆ. ತಂತ್ರಜ್ಞಾನ ಮುಂದುವರಿದಿದ್ದು ಯಾರಿಗೂ ಅರ್ಥವಾಗದ ವ್ಯವಸ್ಥೆಗಳಿಗೆ ಸ್ಪಂದಿಸುತ್ತೆ. ಅಲಿಟಾ ಆ ಅವಶೇಷದ ಕಡೆಗೆ ಆಕರ್ಷಿತಳಾಗಿ ಒಳಗೆ ನಡೀತಾರೆ. ಕೆರೆಯೊಳಗೆ ಹೋಗಿ ನೀರಿನಡಿ ಮಾಯವಾಗ್ತಾಳೆ. ಅವಳ ಸೈಬೋರ್ಗ್ ದೇಹಕ್ಕೆ ಉಸಿರಾಟ ಬೇಕಿಲ್ಲದ ಕಾರಣ ಕೆರೆಯ ತಳದಲ್ಲಿ ನಡೀತಾರೆ. ಹಡಗಿನೊಳಗೆ ಬಾಗಿಲುಗಳು ಅವಳ ಉಪಸ್ಥಿತಿಗೆ ಸ್ಪಂದಿಸುತ್ತವೆ. ಅವಳು ಅನುಸರಿಸಿದ ಅನಿಸೋ ದಾರಿಯಲ್ಲಿ ಹೋಗಿ ಫೋರ್ಸ್ ಫೀಲ್ಡ್ ಇರೋ ಕೋಣೆ ತಲುಪ್ತಾಳೆ. ಅಲಿಟಾ ತನ್ನ ಕೈಯನ್ನ ಕಂಟ್ರೋಲ್ಸ್ ಹತ್ತಿರ ಇಡ್ತಾಳೆ. ಸಿಸ್ಟಮ್ ಅವಳನ್ನ ಗುರುತಿಸಿ ತಡೆ ತೆರೆದು ತೋರಿಸುತ್ತೆ. ಒಂದು ಮುಂದುವರಿದ ಹೆಣ್ಣು ಸೈಬೋರ್ಗ್ ದೇಹ ಸಿಗುತ್ತೆ. ಅವಳು ಅದನ್ನ ತಗೊಂಡು ಮೇಲೆ ಬರ್ತಾಳೆ. ಇಡೋ ಇದನ್ನ ಬರ್ಸರ್ಕರ್ ಬಾಡಿ ಅಂತ ಗುರುತಿಸ್ತಾರೆ. ಇದನ್ನ URM ಸೈನ್ಯದವಳಾದ್ದರಿಂದ ಹಡಗು ಅಲಿಟಾಗೆ ಮಾಡಲಾಗಿತ್ತು. ಅದಕ್ಕೆ ವರ್ಗಾಯಿಸಲು ಇಡೋಗೆ ಕೇಳ್ತಾಳೆ. ಆ ದೇಹ ತನ್ನ ಹಿಂದಿನ ಭಾಗವೆಂದು ನೆನಪುಗಳನ್ನ ಬಿಚ್ಚಿಡಬಲ್ಲದೆಂದು ನಂಬುತ್ತಾಳೆ. ಇಡೋ ಮತ್ತೆ ಬೇಡ ಅಂತಾನೆ. ಬರ್ಸರ್ಕರ್ ದೇಹ ಹೊಂದಿಕೊಳ್ಳಬಲ್ಲದು, ಆಯುಧ ತಯಾರಿಸಬಲ್ಲದು ಮತ್ತು ಹಾನಿ ಸರಿಪಡಿಸಬಲ್ಲದು. ಅಷ್ಟೊಂದು ಶಕ್ತಿ ಅವಳನ್ನ ಹಿಂಸಾತ್ಮಕ ಹಾದಿಗೆ ತರಬಹುದು. ಅವಳು ಸೈನಿಕಳಾಗಿದ್ಲಾ ಅನ್ನೋದು ಇಡೋಗೆ ಬೇಡ. ಮಗಳಂತೆ ನೋಡಿ ಸಾಮಾನ್ಯ ಬದುಕು ಬಯಸ್ತಾನೆ. ಅಲಿಟಾ ತನ್ನ ಗುರುತಿನಿಂದ ದೂರವಿರಲು ಬಯಸಲ್ಲ. ಫ್ಯಾಕ್ಟರಿಗೆ ಹೋಗಿ ಇಡೋ ಅನುಮತಿ ಇಲ್ಲದೆ ಹಂಟರ್ ವಾರಿಯರ್ ಆಗಿ ರಿಜಿಸ್ಟರ್ ಆಗ್ತಾಳೆ. ಲೈಸೆನ್ಸ್ ಬಂದ ಮೇಲೆ ಹ್ಯೂಗೋಗೆ ಬೌಂಟಿ ಹಂಟರ್ಗಳ ಜಾಗಕ್ಕೆ ಕರ್ಕೊಂಡು ಹೋಗಲು ಅವರು ಕಾನ್ಸಾಸ್ ಬಾರ್ ಸೇರ್ತಾರೆ. ಜಪಾನ್ ತಕ್ಷಣ ಅವಳ ಗಾತ್ರ ಅನುಭವದ ಬಗ್ಗೆ ಹೀಯಾಳಿಸ್ತಾನೆ. ಮೈಟಿಯುಗ್ ಸೇರಿ ಹಲವು ಅಪಾಯಕಾರಿ ಹಂಟರ್ ವಾರಿಯರ್ಗಳನ್ನ ಪರಿಚಯಿಸ್ತಾನೆ. ಸೈಬೋರ್ಗ್ ನಾಯಿಗಳ ಜೊತೆಗಿರೋ ಒಬ್ಬ ಶಾಂತ ಮನುಷ್ಯ. ಅಲಿಟಾ ಅವಮಾನ ನಿರ್ಲಕ್ಷಿಸಿ ಗ್ರೋಯಿಷ್ಕಾ ಬೇಟೆಗೆ ಸಹಾಯ ಕೇಳ್ತಾಳೆ. ಅವನು ಅಮಾಯಕರನ್ನ ಕೊಂದಿದ್ದಾನೆ ಅಂತ ಹೇಳ್ತಾಳೆ ಮತ್ತು ಪ್ರಭಾವಿ ವ್ಯಕ್ತಿ ಅವನ ರಕ್ಷಣೆಗಿದ್ದಾನೆ.
ನಾವೆಲ್ಲ ಒಟ್ಟಾದ್ರೆ ಅವನನ್ನು ಆಡಿಸ್ತಿರೋರು ಯಾರು ಅಂತ ಬಯಲು ಮಾಡಬಹುದು. ಆದರೆ ಯಾರೂ ಒಪ್ಪಲ್ಲ. ಅಧಿಕೃತ ಇನಾಮು ಇಲ್ಲದೆ ಗ್ರುಷ್ಕಾನ ಕೊಂದ್ರೆ ಏನೂ ಸಿಗಲ್ಲ. ಹಂಟರ್ ವಾರಿಯರ್ಸ್ಗೆ ನ್ಯಾಯಕ್ಕಿಂತ ಫ್ಯಾಕ್ಟರಿ ಕ್ರೆಡಿಟ್ಸ್ ಮುಖ್ಯ. ಜಪಾನ್ ಅಲಿಟಾಳನ್ನ ಅವಮಾನಿಸ್ತಾನೆ ಇರ್ತಾನೆ. ಅವಳು ಸವಾಲು ಹಾಕ್ತಾಳೆ. ಜಗಳ ಬೇಗ ಮುಗಿಯುತ್ತೆ ಅಂತ ಅವನು ಡಮಾಸ್ಕಸ್ ಬ್ಲೇಡ್ನಿಂದ ದಾಳಿ ಮಾಡ್ತಾನೆ. ಆದರೆ ಬಳಸೋ ಮೊದಲೇ ಅಲಿಟಾ ಅವನನ್ನ ಸೋಲಿಸ್ತಾಳೆ. ಬಾರ್ನಲ್ಲಿರೋರನ್ನ ಸೋಲಿಸಿದ್ರೆ ಗ್ರೋವಿಷ್ಕಾನ ಹುಡುಕೋಕೆ ಎಲ್ಲರೂ ಸಹಾಯ ಮಾಡಬೇಕು ಅಂತ ಅವಳು ಹೇಳ್ತಾಳೆ. ದೊಡ್ಡ ಜಗಳ ಶುರುವಾಗುತ್ತೆ. ಹಂಟರ್ ವಾರಿಯರ್ಸ್ ಎಲ್ಲಾ ಕಡೆಯಿಂದ ದಾಳಿ ಮಾಡ್ತಾರೆ. ಅಲಿಟಾ ಮೇಜು, ಗೋಡೆ ಮತ್ತೆ ಎದುರಾಳಿಗಳ ವೇಗವನ್ನೇ ಅವರ ವಿರುದ್ಧ ಬಳಸ್ತಾಳೆ. ಒಬ್ಬ ಹಂಟರ್ ಹ್ಯೂಗೋನ ಹಿಡಿಯೋಕೆ ಹೋದಾಗ ಅವನು ಜಗಳದಲ್ಲಿ ಸಿಲುಕ್ತಾನೆ. ಮೆಕ್ಕಿಗ್ ಸುಮ್ಮನೆ ಕುಳಿತು ಅಲಿಟಾ ಒಬ್ಬೊಬ್ಬರನ್ನೇ ಸೋಲಿಸೋದನ್ನ ತಮಾಷೆಯಾಗಿ ನೋಡ್ತಿರ್ತಾನೆ. ಐಡೋ ಬಾರ್ಗೆ ಬಂದು ರಾಕೆಟ್ ಹ್ಯಾಮರ್ನಿಂದ ಚಾವಣಿಗೆ ಹೊಡಿತಾನೆ. ಹಂಟರ್ ವಾರಿಯರ್ಸ್ಗೆ ಎಚ್ಚರಿಸ್ತಾ ಅವರ ದೇಹಕ್ಕೆ ಹಾನಿಯಾದ್ರೆ ರಿಪೇರ್ಗೆ ಪೂರ್ತಿ ದುಡ್ಡು ವಸೂಲಿ ಮಾಡ್ತೀನಿ ಅಂತ ಹೇಳ್ತಾನೆ. ಬೆದರಿಕೆಗೆ ಜಗಳ ನಿಲ್ಲುತ್ತೆ. ಐಡೋ ಅಲಿಟಾಳಿಗೆ ಮನೆಗೆ ಬಾ ಅಂತಾನೆ. ಹೊರಡೋ ಮೊದಲೇ ಬಾಗಿಲು ತೆರೆಯುತ್ತೆ. ಗ್ರೋಯಿಷ್ಕಾ ಬಂದಿದ್ದಾನೆ. ಅವನ ಹೊಸ ದೇಹ ದೊಡ್ಡದಿದೆ ಮತ್ತೆ ಕೆನುಬಾನ ಗ್ರೈಂಡ್ ಕಟ್ಟರ್ಸ್ ಈಗ ಅವನ ಕೈಗಳಿಗೆ ಸೇರಿವೆ. ಶಕ್ತಿ ತೋರಿಸೋಕೆ ಗ್ರೋಯಿಷ್ಕಾ ಒಬ್ಬ ಹಂಟರ್ ವಾರಿಯರ್ನ ಕೊಲ್ತಾನೆ. ಅವನು ಬಂದಿರೋದು ಕೇವಲ ಅಲಿಟಾಗೋಸ್ಕರ. ಅವಳ ಸ್ನೇಹದ ಬೀದಿ ನಾಯಿ ಮುಂದೆ ಬಂದು ಆ ದೈತ್ಯ ಸೈಬೋರ್ಗ್ ಮೇಲೆ ಬೊಗಳುತ್ತೆ. ಗ್ರೋಯಿಷ್ಕಾ ಅದನ್ನ ಕತ್ತರಿಸ್ತಾನೆ. ಸಾಯ್ತಿರೋ ನಾಯಿ ಪಕ್ಕ ಅಲಿಟಾ ಮಂಡಿಯೂರಿ ರಕ್ತ ಮುಟ್ಟಿ ಕಣ್ಣ ಕೆಳಗೆ 2 ಕಪ್ಪು ಗುರುತು ಹಾಕ್ಕೊಳ್ತಾಳೆ. ನೆನಪಿನ ಯುದ್ಧದ ಬಣ್ಣ ಹಚ್ಚಿ ಅವಳು ದಾಳಿ ಮಾಡ್ತಾಳೆ. ಗ್ರೆವಿಷ್ಕಾ ನೆಲ ಒಡೆದು ಹೂತ ಹಳೆ ನಗರಕ್ಕೆ ಅವರಿಬ್ಬರನ್ನ ಬೀಳಿಸ್ತಾನೆ. ಅಲಿಟಾಳ ಪುಟ್ಟ ದೇಹ ಅವನ ಸುಧಾರಿತ ಆಯುಧ ತಡೆಯಲ್ಲ. ಅವನ ಕತ್ತರಿಗಳು ಅವಳ ಕಾಲು ಸೀಳಿ ಹಾಳಾದ ಕಟ್ಟಡಗಳ ನಡುವೆ ಎಸಿತವೆ. ನೋವಾ ನೋಡ್ತಿದ್ದಾನೆ ಅಂತ ಗ್ರೆವಿಷ್ಕಾ ಹೇಳ್ತಾನೆ. ಪ್ರತಿ ದಾಳಿ, ಪ್ರತಿಕ್ರಿಯೆ, ನೆನಪನ್ನ ಝಲೆಮ್ನಿಂದ ಗಮನಿಸಲಾಗ್ತಿದೆ. ಆ ಹೆಸರಿನ ಅಲಿಟಾಳ ಗಮನ ತಪ್ಪುತ್ತೆ. ಗ್ರೆವಿಷ್ಕಾ ಅವಳ ಯಾಂತ್ರಿಕ ದೇಹದ ಹೆಚ್ಚಿನ ಭಾಗ ನಾಶ ಮಾಡ್ತಾನೆ. ತಲೆ, ಎದೆ, ಒಂದು ಕೈ ಮಾತ್ರ ಉಳಿಯುತ್ತೆ. ಅವಳು ಬಿದ್ದಾಗ ಇನ್ನೊಂದು ನೆನಪು ಬರುತ್ತೆ. ಯುದ್ಧದಲ್ಲಿ ಗೆಲ್ಡಾ ಅಲಿಟಾಳಿಗೆ ತರಬೇತಿ ನೀಡ್ತಾಳೆ. ಸೋಲನ್ನ ಒಪ್ಪಿದಾಗ ಮಾತ್ರ ಅದು ಅಂತಿಮ ಅಂತ ಕಲಿಸ್ತಾಳೆ. ಝಲೆಮ್ ತಲುಪಿ ಶತ್ರುವನ್ನ ನಾಶ ಮಾಡೋದೇ ಅವರ ಗುರಿ. ಒಂದು ಕೈಯಿಂದಲೇ ತನ್ನ ಮುರಿದ ದೇಹ ಎತ್ತಿ ಗ್ರೆವಿಷ್ಕಾ ಮೇಲೆ ದಾಳಿ ಮಾಡ್ತಾಳೆ. ಅವಳು ಅವನ ಕಣ್ಣಿಗೆ ಬಿದ್ದುತ್ತಾಳೆ ಮತ್ತು ನೋವಾ ನೋಡ್ತಿರೋ ಸಂಪರ್ಕವನ್ನ ಹಾಳು ಮಾಡ್ತಾಳೆ. ಗ್ರೆವಿಷ್ಕಾ ಕಿರುಚಿ ಅವಳನ್ನು ಎಸಿತಾನೆ. ಐಡೋ ಮತ್ತು ಹ್ಯೂಗೋ ಅಲ್ಲಿಗೆ ಬರ್ತಾರೆ. ಐಡೋ ತನ್ನ ರಾಕೆಟ್ ಹ್ಯಾಮರ್ನಿಂದ ಹೊಡಿತಾನೆ. ಹ್ಯೂಗೋ ಅಲಿಟಾಳನ್ನ ದೂರ ಎಳೆಯೋಕೆ ನೋಡ್ತಾನೆ. ಮ್ಯಾಕ್ಟಿಗ್ ತನ್ನ ಸೈಬೋರ್ಗ್ ನಾಯಿಗಳ ಜೊತೆ ಬರ್ತಾನೆ. ಸತ್ತ ನಾಯಿಯನ್ನ ನೋಡಿ ಗ್ರೆವಿಷ್ಕಾ ಮೇಲೆ ದಾಳಿ ಮಾಡೋಕೆ ಹೇಳ್ತಾನೆ. ಕಣ್ಣು ಕಾಣದೆ ಸಂಖ್ಯೆ ಕಡಿಮೆಯಾದ ಗ್ರೆವಿಷ್ಕಾ ಹಿಂದೆ ಸರಿಯುತ್ತಾನೆ. ಐಡೋ ಅಲಿಟಾಳನ್ನ ಮನೆಗೆ ತರ್ತಾನೆ. ಮಗಳಿಗಾಗಿ ಕಟ್ಟಿದ ದೇಹದಲ್ಲಿ ಅವಳನ್ನ ಇನ್ನು ಬದುಕಿಸೋಕೆ ಆಗಲ್ಲ. ಐಡೋ ಅವಳ ಕೋರನ್ನು ಬರ್ಸರ್ಕರ್ ಬಾಡಿಗೆ ಹಾಕ್ತಾನೆ. ಆ ಮಷೀನ್ ತಕ್ಷಣ ಅಲಿಟಾಳ ಮನಸ್ಸಿಗೆ ಸ್ಪಂದಿಸಿ ಆಕಾರ ಬದಲಿಸಿಕೊಳ್ಳುತ್ತೆ. ತನ್ನ ಎತ್ತರ, ಅಳತೆ, ರೂಪವನ್ನ ಅವಳಿಗೆ ತಕ್ಕಂತೆ ಬದಲಿಸಿ ಅವಳದ್ದೇ ಆಗುತ್ತೆ. ಮರುದಿನ ಬೆಳಿಗ್ಗೆ ಅಲಿಟಾ ಬಲಿಷ್ಠ, ವೇಗ ಮತ್ತು ಮುಂದುವರಿದವಳಾಗ್ತಾಳೆ. ಈ ಬಾಡಿ ಅವಳಿಗೆ ಒತ್ತಡ ಮತ್ತು ತಾಪಮಾನವನ್ನ ಸೂಕ್ಷ್ಮವಾಗಿ ತಿಳಿಸುತ್ತೆ. ಹ್ಯೂಗೋನ ಭೇಟಿಯಾದಾಗ ನಿನ್ನ ಕೈ ಬೆಚ್ಚಗಿದೆ ಅಂತಾಳೆ. ಅವನು ಮುತ್ತು ಕೊಡ್ತಾನೆ. ಅವರ ಸ್ನೇಹ ಪ್ರೀತಿಯಾಗುತ್ತೆ. ಸೋಲಿನಿಂದ ಗ್ರೋವಿಷ್ಕಾ ಸಿಟ್ಟಾಗ್ತಾನೆ. ನೋವಾ ಅವನ ಮೂಲಕ ಮಾತಾಡಿ ಅಲಿಟಾಳನ್ನ ಕೊಲ್ಲೋ ಗುರಿ ನೆನಪಿಸ್ತಾನೆ. ಬರೀ ಗ್ರುಯಸ್ಕಾ ಸಾಲದು ಅಂತ ವೆಕ್ಟರ್ಗೆ ಅನಿಸಿ ನೇರ ದಾಳಿ ಮಾಡುವ ಬದಲು ಹ್ಯೂಗೋನ ಬಳಸಲು ನಿರ್ಧರಿಸ್ತಾನೆ. ಅವನ ಜೊತೆ ಕುಡಿದು ಅಲಿಟಾಳ ಭಾವನೆ, ಶಕ್ತಿ, ಪ್ಲಾನ್ ಬಗ್ಗೆ ಮಾಹಿತಿ ಪಡಿತಾನೆ. ಮರುದಿನ ಅಲಿಟಾ ಹ್ಯೂಗೋ ಮನೆಗೆ ಹೋಗ್ತಾಳೆ. ಅವನು ಹ್ಯಾಂಗೋವರ್ನಿಂದ ಬಳಲುತ್ತಿರ್ತಾನೆ. ಅವರು ಝಲೆಮ್ ಬಗ್ಗೆ ಮಾತಾಡ್ತಾರೆ. ಅಲಿಟಾ ಹಣ ಗಳಿಸಿ ಹ್ಯೂಗೋಗೆ ಕೊಡೋಕೆ ಮುಂದಾಗ್ತಾಳೆ. ಹಣದಿಂದ ಝಲೆಮ್ ಸೇರಬಹುದು ಅಂತ ಅವಳ ನಂಬಿಕೆ. ಹ್ಯೂಗೋ ನಿರಾಕರಿಸಿ ನನಗಾಗಿ ಪ್ರಾಣಪಣಕ್ಕಿಡಬೇಡ ಅಂತಾನೆ. ನಿನಗಾಗಿ ಏನೂ ಕೊಡ್ತೀನಿ ಅಂತಾಳೆ. ಅವಳು ತನ್ನ ಮೆಕ್ಯಾನಿಕಲ್ ಹಾರ್ಟ್ ಹೊರತೆಗೆದು ತೋರಿಸ್ತಾಳೆ. ಆ ರಿಯಾಕ್ಟರ್ ಇಡೀ ಸಿಟಿಗೆ ಶಕ್ತಿ ನೀಡುವಷ್ಟಿರುತ್ತೆ. ಅವಳು ಅದನ್ನ ಹ್ಯೂಗೋಗೆ ಕೊಡ್ತಾಳೆ. ಅದರ ಬೆಲೆ ತುಂಬಾ ಇರುತ್ತೆ. ಝಲೆಮ್ಗೆ ಬೇಕಾದ್ದಕ್ಕಿಂತ ಹೆಚ್ಚು ಹಣ ಅದರಿಂದ ಸಿಗುತ್ತೆ. ಆದರೆ ಹ್ಯೂಗೋ ನಿರಾಕರಿಸಿ ಅದನ್ನ ವಾಪಸ್ ಇಡ್ತಾನೆ. ಬೇರೆಯವರ ಕನಸಿಗಾಗಿ ನಿನ್ನನ್ನ ನೀನು ಬಿಟ್ಟುಕೊಡಬೇಡ ಅಂತಾನೆ. ಅವನು ಒಂದು ಸಲಹೆ ನೀಡ್ತಾನೆ. ಅದು ಒಂದು ಸಾಧ್ಯತೆ. ವೆಕ್ಟರ್ಗೆ ಅಲಿಟಾ ಪ್ರೊಫೆಷನಲ್ ಮೋಟಾರ್ ಬಾಲ್ ಟ್ರಯೋಟ್ಗೆ ಸೇರ್ಬೇಕು ಅನ್ನೋ ಆಸೆ. ಅದರಲ್ಲಿ ಗೆದ್ರೆ ಶ್ರೀಮಂತಳಾಗಬಹುದು. ಚಾಂಪಿಯನ್ಗೆ ಝಲೀಮ್ಗೆ ಹೋಗೋ ಅವಕಾಶ ಸಿಗುತ್ತೆ. ಅಲಿಟಾ ಹ್ಯೂಗೋ ಕೋಚ್ ಆದ್ರೆ ಮಾತ್ರ ಸ್ಪರ್ಧಿಸ್ತೀನಿ ಅಂತಾಳೆ. ಇಬ್ರೂ ಸೇರಿ ಆಕಾಶ ನಗರ ಸೇರೋ ಕಲ್ಪನೆ ಅವಳದ್ದು. ಜಪಾನ್ ದೂರದಿಂದ ನೋಡ್ತಿರ್ತಾನೆ. ಟ್ರಯೋಟ್ ರಾತ್ರಿ ಐಡೋ ಅಲಿಟಾ ಪಾದಗಳಿಗೆ ಮೋಟಾರ್ ಬಾಲ್ ಸ್ಕೇಟ್ಸ್ ಹಾಕಿ ರಕ್ಷಣಾ ಕವಚವನ್ನ ಅಳವಡಿಸ್ತಾನೆ. ಅವಳು 99 ನಂಬರ್ ಆರಿಸ್ತಾಳೆ. ಅದು ಗೆಲ್ಡಾ ಬಳಸುತ್ತಿದ್ದ ನಂಬರ್. ಅಲಿಟಾಗೆ ಗೊತ್ತಿಲ್ಲದ ಹಾಗೆ ವೆಕ್ಟರ್ ಎಲ್ಲ ಆಟಗಾರರನ್ನ ಸಂಪರ್ಕಿಸ್ತಾನೆ. ಟ್ರ್ಯಾಕ್ ಮೇಲೆ ಅವಳನ್ನ ಕೊಂದವರಿಗೆ ದೊಡ್ಡ ಬಹುಮಾನ ಕೊಡ್ತೀನಿ ಅಂತಾನೆ. ಅದೇ ಹೊತ್ತಿಗೆ ಹ್ಯೂಗೋ ಬೇರೆ ಸೈಬೋರ್ಗ್ ಬಿಡಿಭಾಗ ಬಿಡಿಸ್ತಿದ್ದ ತಾಂಜಿ ಮತ್ತೆ ಜಾಕರ್ಸ್ನ ಭೇಟಿ ಮಾಡ್ತಾನೆ. ತಾನು ತಂಡ ಬಿಡ್ತಿರೋದಾಗಿ ಹೇಳ್ತಾನೆ. ಅಲಿಟಾ ಸಂಬಂಧ ಅವನನ್ನ ಬದಲಿಸಿದೆ. ಹಾಗಾಗಿ ಅವನಿಗೆ ಇನ್ನು ಮುಂದೆ ವೆಕ್ಟರ್ಗಾಗಿ ನಿರಪರಾಧಿಗಳನ್ನ ಕೊಲ್ಲೋಕೆ ಇಷ್ಟವಿಲ್ಲ. ಸೇಲಂಗೆ ದುಡ್ಡು ಸೇರಿಸೋಕೆ ನೆರವಾದವರನ್ನ ಹ್ಯೂಗೋ ಬಿಡ್ತಿದ್ದಾನೆ ಅಂತ
ತಾಂಜಿ ಜಗಳ ಮಾಡ್ತಾನೆ. ಅದು ಕೈ ಮಿಲಾಯಿಸೋ ಹಂತಕ್ಕೆ ಹೋಗುತ್ತೆ. ಜಪಾನ್ ಅಲ್ಲಿಗೆ ಬಂದು ಗಾಯಗೊಂಡಿದ್ದ ಸೈಬೋರ್ಗ್ನ ಕೊಂದು ಜಾಕರ್ಸ್ಗಳೇ ಕಾರಣ ಅನ್ನೋ ಹಾಗೆ ಸಾಕ್ಷ್ಯ ಸೃಷ್ಟಿಸ್ತಾನೆ. ತಾಂಜಿ ಹ್ಯೂಗೋನ ರಕ್ಷಿಸೋಕೆ ಹೋದಾಗ ಜಪಾನ್ ಅವನನ್ನ ಡಮಾಸ್ಕಸ್ ಬ್ಲೇಡ್ನಿಂದ ಕೊಲ್ತಾನೆ. ಹ್ಯೂಗೋ ಫ್ಯೂಯಲ್ ಗ್ರೆನೇಡ್ ಬೀದಿಗೆ ತಪ್ಪಿಸಿಕೊಂಡು ಓಡ್ತಾನೆ. ಜಪಾನ್ ಬೆನ್ನಟ್ಟುತ್ತಾನೆ. ಸ್ಟೇಡಿಯಂ ಒಳಗೆ ಆಟಗಾರರು ಯಾಕೆ ಇಷ್ಟೊಂದು ಆಯುಧ ಹೊಂದಿದ್ದಾರೆ ಅಂತ ಚಿರಾನ್ ವೆಕ್ಟರ್ನ ಕೇಳ್ತಾನೆ. ವೆಕ್ಟರ್ ಆ ಟ್ರೈಔಟ್ ಒಂದು ಕೊಲೆ ಅಂತ ಬಯಲು ಮಾಡ್ತಾನೆ. ಹ್ಯೂಗೋನ ಝಲೀಂ ಕನಸಿಂದ ಮ್ಯಾನಿಪುಲೇಟ್ ಮಾಡೋ ವೆಕ್ಟರ್ಗೆ ಅಲಿಟಾ ಜೊತೆಗಿನ ಅವನ ಸಂಬಂಧ ಕಂಟ್ರೋಲ್ ಮಾಡೋಕೆ ಒಳ್ಳೆ ದಾರಿಯಾಗುತ್ತೆ. ಐಡೋ ಸ್ಪರ್ಧೆಗಳನ್ನ ಗಮನಿಸ್ತಾನೆ. ಹಲವರು ಬೇಕಾಗಿರೋ ಅಪರಾಧಿಗಳು ಅಥವಾ ಹಂಟರ್ ವಾರಿಯರ್ಸ್. ಯಾರೂ ಗೆಲ್ಲೋಕೆ ಬಂದಿರೋದಿಲ್ಲ. ಅವರೆಲ್ಲ ಅಲಿಟಾ ಮೇಲಿರೋ ಬಹುಮಾನಕ್ಕೆ ಬಂದಿರ್ತಾರೆ. ಐಡೋ ಅವಳಿಗೆ ಎಚ್ಚರಿಸ್ತಾನೆ. ಅಲಿಟಾ ನೋಡ್ತಾಳೆ. ಎಲ್ಲಾ ಸ್ಪರ್ಧಿಗಳು ಬಾಲ್ ಬದಲು ಅವಳನ್ನೇ ನೋಡ್ತಾ ಇರ್ತಾರೆ. ಸಿಗ್ನಲ್ ಆದ ತಕ್ಷಣ ಎಲ್ಲರೂ ದಾಳಿ ಮಾಡ್ತಾರೆ. ಅವರು ಸುತ್ತುವರಿಯೋ ಮುಂಚೆ ಅಲಿಟಾ ವೇಗವಾಗಿ ಹೋಗ್ತಾಳೆ. ಗೋಡೆಗಳ ಮೇಲೆ ಓಡ್ತಾ ಆಟಗಾರರ ಮಧ್ಯೆ ಜಿಗಿತಾ ಅವರ ಆಯುಧಗಳನ್ನೇ ಅವರ ವಿರುದ್ಧ ಬಳಸ್ತಾರೆ. ಒಬ್ಬ ಬ್ಲೇಡ್ಗಳನ್ನ ಎಸಿತಾನೆ. ಅಲಿಟಾ ದಿಕ್ಕು ಬದಲಿಸ್ತಾಳೆ. ಆ ಬ್ಲೇಡ್ಗಳು ಇನ್ನೊಬ್ಬನಿಗೆ ತಗುಲೋ ಹಾಗೆ ಮಾಡ್ತಾಳೆ. ಒಬ್ಬ ಸೈಬೋರ್ಗ್ ಅವಳನ್ನ ತಡೆಗೋಡೆಗೆ ಒತ್ತುರಿ ನೋಡಿದಾಗ ಅವಳು ಅವನ ಕೆಳಗೆ ಬಗ್ಗಿ ಅವನನ್ನೇ ಟ್ರ್ಯಾಕ್ ಮೇಲೆ ಬೀಳಿಸ್ತಾಳೆ. ಜನ ಇದನ್ನ ಅದ್ಭುತ ಸ್ಪರ್ಧೆ ಅಂದ್ಕೊಳ್ತಾರೆ. ಆದ್ರೆ ಇದೊಂದು ಸಂಘಟಿತ ಹತ್ಯೆ ಅಂತ ಅಲಿಟಾ ಮತ್ತು ಐಡೋಗೆ ಮಾತ್ರ ಗೊತ್ತಿರುತ್ತೆ. ಅವಳು ಒಬ್ಬೊಬ್ಬರನ್ನೇ ಸೋಲಿಸ್ತಾ ಹೋಗ್ತಾಳೆ. ಹೋರಾಟದ ಮಧ್ಯೆ ಹ್ಯೂಗೋ ಒಂದು ತುರ್ತು ಸಂದೇಶ ಕಳಿಸ್ತಾನೆ. ಜಪಾನ್ ಅವನನ್ನ ಹುಡುಕ್ತಾ ಇದ್ದಾನೆ. ಸಹಾಯ ಬೇಕಿದೆ. ಅಲಿಟಾ ಪಂದ್ಯ ಬಿಟ್ಟು ಸ್ಟೇಡಿಯಂ ಸ್ಕ್ರೀನ್ ಮೂಲಕ ಹೊರಗೆ ಜಿಗಿತಾಳೆ. ನಗರದೊಳಗೆ ನುಗ್ಗಿ ಹ್ಯೂಗೋ ಕಡೆಗೆ ಓಡ್ತಾಳೆ. ಹಂತಕರು ಬಹುಮಾನಕ್ಕಾಗಿ ಅವಳನ್ನ ಹಿಂಬಾಲಿಸ್ತಾರೆ. ಅರೆನಾದಿಂದ ಹೊರಗೆ ಬಂದ ಮೇಲೆ ಅಲಿಟಾಗೆ ಸಾಕಷ್ಟು ಜನರಿಗೆ ತೊಂದರೆ ಆಗದೆ ಹೋರಾಡೋಕೆ ಅವಳಿಗೆ ಅವಕಾಶ ಸಿಗುತ್ತೆ. ಅವಳು ಉಳಿದವರನ್ನ ನಾಶ ಮಾಡಿ ಹ್ಯೂಗೋನ ಹುಡುಕ್ತಿದ್ದಾಗ ಜಪಾನ್ ಅವನನ್ನ ಹಿಡಿದಿರೋದನ್ನ ನೋಡ್ತಾಳೆ. ಅಲಿಟಾ ಅವನನ್ನ ತಳ್ಳುತ್ತಾಳೆ. ಆದ್ರೆ ಫ್ಯಾಕ್ಟರಿ ಬೌಂಟಿ ಸ್ಕ್ರೀನ್ಗಳು ಬದಲಾಗಿ ಹ್ಯೂಗೋ ಮುಖದ ಮೇಲೆ ಕೊಲೆ ಆರೋಪ ಬರುತ್ತೆ. ಹ್ಯೂಗೋ ಈಗ ಅಪರಾಧಿ ಅಂತ ಜಪಾನ್ ಹೇಳ್ತಾನೆ. ಒಬ್ಬ ಹಂಟರ್ ವಾರಿಯರ್ ಆಗಿ ಅಲಿಟಾ ಅವನನ್ನ ಕೊಲ್ಲಬೇಕು, ಇಲ್ಲ ಪಕ್ಕಕ್ಕೆ ಸರಿಯಬೇಕು. ಹ್ಯೂಗೋ ಜಾಕರ್ಸ್ ಬಗ್ಗೆ ಸತ್ಯ ಹೇಳ್ತಾನೆ. ಅವನು ಸೈಬೋರ್ಗ್ ಪಾರ್ಟ್ಸ್ ಕದಿಯೋಕೆ ನೆರವಾಗಿದ್ದ. ಕ್ಯಾನುಬಾ ಮತ್ತೆ ಇತರರ ಮೇಲೆ ದಾಳಿ ಮಾಡಿದ್ದ. ಆದ್ರೆ ಯಾರನ್ನೂ ಕೊಂದಿರಲಿಲ್ಲ. ಅಲಿಟಾಗೆ ಯೋಗ್ಯನಾಗೋಕೆ ಅವನು ತಂಡ ಬಿಟ್ಟಿದ್ದ. ಅಲಿಟಾಗೆ ಏನು ಮಾಡಬೇಕು ತಿಳಿಯುತ್ತಿಲ್ಲ. ಹ್ಯೂಗೋನ ಪ್ರೀತಿಸ್ತಾಳೆ. ಆದ್ರೆ ಫ್ಯಾಕ್ಟರಿ ಅವನ ಸಾವಿಗೆ ಗುರುತು ಮಾಡಿದೆ. ಜಪಾನ್ ಅವಳ ಗೊಂದಲದ ಲಾಭ ಪಡಿತಾನೆ ಮತ್ತು ಡಮಾಸ್ಕಸ್ ಬ್ಲೇಡ್ನ ಹ್ಯೂಗೋಗೆ ಚುಚ್ಚುತ್ತಾನೆ. ಅಪರಾಧಿಯನ್ನ ಹಿಡಿಯೋಕೆ ಸೆಂಚುರಿಯನ್ ಬರ್ತಾನೆ. ಅಲಿಟಾ ಹ್ಯೂಗೋನನ್ನ ಹಳೆಯ ಕಟ್ಟಡಕ್ಕೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅವನ ದೇಹ ಸಾಯ್ತಾ ಇರುತ್ತೆ. ಚಿರಾನ್ ಬರ್ತಾಳೆ. ಅಲಿಟಾಳ ಪ್ರೀತಿ ನೋಡಿ ಚಿರಾನ್ ತನ್ನ ಮಗಳ ಸಾವಿನ ನಂತರ ಕಳ್ಕೊಂಡ ಪ್ರೀತಿ ನೆನಪಿಸ್ಕೊಳ್ತಾಳೆ. ಹ್ಯೂಗೋನ ಮೆದುಳು ಉಳಿಸಬಹುದು, ಆದ್ರೆ ತಲೆ ಬೇರ್ಪಡಿಸಬೇಕು ಅಂತ ಅವಳು ಹೇಳ್ತಾಳೆ. ದೇಹ ಸಾಯೋ ಮುನ್ನ ತಲೆ ತೆಗಿಬೇಕು. ಅಲಿಟಾ ಹೃದಯ ಹೊರತೆಗೆದು ಅದನ್ನ ಲೈಫ್ ಸಪೋರ್ಟ್ಗೆ ಕನೆಕ್ಟ್ ಮಾಡ್ತಾಳೆ. ಹ್ಯೂಗೋನ ಮೆದುಳು ಉಳಿಸೋಕೆ ಚಿರಾನ್ ನೆರವಾಗ್ತಾಳೆ. ಅಲಿಟಾ ಹೊರಬಂದಾಗ ಹ್ಯೂಗೋನ ತಲೆ ಹಿಡಿದಿರ್ತಾಳೆ. ಸೆಂಚುರಿಯನ್ ಅದನ್ನ ಸ್ಕ್ಯಾನ್ ಮಾಡಿ ಬೌಂಟಿ ಮುಗೀತು ಅಂತ ಗುರುತಿಸುತ್ತೆ. ಫ್ಯಾಕ್ಟರಿ ದೃಷ್ಟಿಯಲ್ಲಿ ಹ್ಯೂಗೋ ಸತ್ತಿದ್ದಾನೆ. ಹ್ಯೂಗೋನ ತಲೆ ಮತ್ತು ಅಲಿಟಾಳ ಹೃದಯದ ಕೇಬಲ್ಸ್ನ ಜಪಾನ್ ನೋಡ್ತಾನೆ. ಅವರು ಮೋಸ ಮಾಡಿದ್ದನ್ನ ಅರಿತು ಅಲಿಟಾ ಮೇಲೆ ದಾಳಿ ಮಾಡ್ತಾನೆ. ಫ್ಯಾಕ್ಟರಿ ಕಾನೋ ಒಬ್ಬ ಹಂಟರ್ ವಾರಿಯರ್. ಬೌಂಟಿ ಇಲ್ಲದೆ ಇನ್ನೊಬ್ಬರ ಮೇಲೆ ದಾಳಿ ಮಾಡೋದನ್ನು ತಡೆಯುತ್ತೆ. ಜಪಾನ್ ಹೊಡೆದ ತಕ್ಷಣ ಅಪರಾಧಿಯಾಗ್ತಾನೆ. ಅಲಿಟಾ ಡಮಾಸ್ಕಸ್ ಬ್ಲೇಡ್ನಿಂದ ಅವನ ಮುಖ ಸೀಳಿ ಹಾಕ್ತಾಳೆ. ಅವಳು ಆಯುಧ ಇಟ್ಕೊಳ್ತಾಳೆ. ಐಡೋ ಹ್ಯೂಗೋ ತಲೆಯನ್ನ ಸೈಬೋರ್ಗ್ ಬಾಡಿಗೆ ಜೋಡಿಸ್ತಾನೆ. ಅವನು ಬದುಕಿದ್ರೂ ಹತಾಶನಾಗಿದ್ದಾನೆ. ವೆಕ್ಟರ್ನ ಸುಳ್ಳನ್ನ ಐಡೋ ಬಯಲು ಮಾಡ್ತಾನೆ. ಯಾರೂ ಕ್ಸೈಲಂಗೆ ಹೋಗೋಕೆ ಸಾಧ್ಯವಿಲ್ಲ. ಐಡೋ ಶಿರನ್ ಅಲ್ಲೇ ಇದ್ದಿದ್ದರಿಂದ ಅವರಿಗೆ ಗೊತ್ತು ಅವರ ಮಗಳು ಝಲೆಂ ಮಾನದಂಡಕ್ಕೆ ಸರಿ ಇರಲಿಲ್ಲ. ಹಾಗಾಗಿ ಕುಟುಂಬ ಐರನ್ ಸಿಟಿಗೆ ಬಂತು. ಐಡೋ ಝಲೆಂ ಗುರುತು ಅಳಿಸಿದ್ರು. ಆದ್ರೆ ಚಿರನ್ ವಾಪಸ್ ಹೋಗೋ ಕನಸು ಬಿಡಲಿಲ್ಲ. ಮೋಟಾರ್ಬಾಲ್ ಚಾಂಪಿಯನ್ ಆಗೋದೇ ದಾರಿ. ಅವನ ಚಾಂಪಿಯನ್ ವೆಕ್ಟರ್ ಹ್ಯೂಗೋನ ಕಳಿಸೋ ಉದ್ದೇಶ ಹೊಂದಿರಲಿಲ್ಲ. ಅವನನ್ನ ಆಕೆ ಈ ಕನಸು ಬಳಸಿದ. ಚಿರನ್ ವೆಕ್ಟರ್ನ ಎದುರಿಸಿ ಕೆಲಸಕ್ಕಿಂತ ಬೇರೆ ವಿಷಯಗಳು ಮುಖ್ಯ ಅಂತ ಅವಳು ಹೇಳ್ತಾಳೆ. ಅವಳು ಹೊಸ ಬಾಳು ಕಟ್ಟಿಕೊಳ್ಳೋಕೆ ಹೊರಡ್ತಾಳೆ. ವೆಕ್ಟರ್ ಅವಳನ್ನ ಬಿಡ್ತಾನೆ. ಆದ್ರೆ ಹಿಂದೆ ಮನುಷ್ಯನನ್ನ ಕಳಿಸ್ತಾನೆ. ವೆಕ್ಟರ್ನೇ ಹ್ಯೂಗೋ ಕೊಲೆಗೆ ಕಾರಣ ಮತ್ತು ಅವನೇ ಅಪಾಯ ತಂದಿದ್ದು ಅಂತ ಲೀಡಾಗೆ ತಿಳಿಯುತ್ತೆ. ಡಮಾಸ್ಕಸ್ ಬ್ಲೇಡ್ ಹಿಡಿದು ಫ್ಯಾಕ್ಟರಿ ಒಳಗೆ ಹೋಗ್ತಾಳೆ. ಸೆಂಚುರಿಯನ್ಸ್ ಅವಳನ್ನ ತಡೆಯುತ್ತಾರೆ. ಅಲಿಟಾ ಹಳೆಯ ಯೋಧೆಯ ವೇಗದಿಂದ ಅವರನ್ನ ಎದುರಿಸ್ತಾಳೆ. ಡಮಾಸ್ಕಸ್ ಬ್ಲೇಡ್ ಕವಚವನ್ನ ಸೀಳುತ್ತೆ. ಬರ್ಸರ್ಕರ್ ಬಾಡಿ ಸಣ್ಣ ಹಾನಿ ತಕ್ಷಣ ಸರಿಪಡಿಸುವಾಗ ಅಲಿಟಾ ವೆಕ್ಟರ್ ಆಫೀಸ್ ತಲುಪ್ತಾಳೆ. ಅಲ್ಲಿ ಚಿರನ್ಗೆ ಏನಾಯ್ತು ಅಂತ ತಿಳಿಯುತ್ತೆ. ವೆಕ್ಟರ್ ಅವಳನ್ನ ಕೊಲ್ಲಿಸಿ ಕಣ್ಣು, ಮೆದುಳು, ಅಂಗಾಂಗಗಳನ್ನು ತೆಗೆಸಿರ್ತಾನೆ. ಅಲಿಟಾ ಪ್ರತಿಕ್ರಿಯಿಸುವ ಮೊದಲೇ ಅವುಗಳನ್ನು ಮಾರಾಟಕ್ಕೆ ಬೇರ್ಪಡಿಸಲಾಗಿರುತ್ತೆ. ಗ್ರೆವಿಷ್ಕಾ ಹಿಂದಿನಿಂದ ದಾಳಿ ಮಾಡ್ತಾನೆ. ಅವನ ಆಯುಧ ಬರ್ಸರ್ಕರ್ ಬಾಡಿ ಸೀಳಿ ಅಲಿಟಾಳನ್ನ ನೆಲಕ್ಕೆ ಅಪ್ಪಳಿಸುತ್ತೆ. ಆ ಹೊಡೆತಕ್ಕೆ ಅವಳಿಗೆ ಇನ್ನೊಂದು ನೆನಪು ಬರುತ್ತೆ. ಅದರಲ್ಲಿ ಅಲಿಟಾ ಮತ್ತು ಗೆಲ್ಡಾ URM ಸೈನಿಕರನ್ನ ಮುನ್ನಡೆಸುತ್ತಿರ್ತಾರೆ. ಅವರು ಝಲೆಂನ ಬೃಹತ್ ಸಪ್ಲೈ ಟ್ಯೂಬ್ ಹತ್ತುತ್ತಿರ್ತಾರೆ. ನಗರ ತಲುಪಿ ನೋವಾನ ಕೊಲ್ಲೋದೇ ಅವರ ಗುರಿ. ಒಂದು ತಿರುಗುವ ರಕ್ಷಣಾ ವಲಯ ಟ್ಯೂಬ್ ಮೂಲಕ ಕೆಳಗೆ ಬರುತ್ತೆ. ಅದರ ಹರಿತ ಅಂಚುಗಳು ಮುನ್ನುಗ್ಗುವ ಸೈನಿಕರನ್ನ ಸೀಳುತ್ತವೆ.
ಸೈನಿಕರನ್ನ ಕೊಂದು ಸುತ್ತಲಿನ ರಚನೆ ಕತ್ತರಿಸುತ್ತೆ. ಹೆಚ್ಚಿನ URM ಪಡೆ ನಾಶವಾಗುತ್ತೆ. ಅಲಿಟಾ ವಿದ ಟ್ಯೂಬ್ ಹೇಗೋ ಹಿಡ್ಕೊಳ್ತಾಳೆ. ಗೆಲ್ಡಾ ಅವಳನ್ನ ಮೇಲೆ ಎಳೆದು ಒಂದು ವಿಷಯ ನೆನಪಿಸ್ತಾಳೆ. ಅವರ ಗುರಿ ಜೀವಕ್ಕಿಂತ ದೊಡ್ಡದು. ಅವರು ಝಲೆಂ ತಲುಪಲೇಬೇಕು. ನೆನಪು ಮುಗಿಯುತ್ತೆ. ಅಲಿಟಾ ತನ್ನ ದೇಹದೊಳಗಿರೋ ಆಯುಧ ನೋಡಿ ಬರ್ಸರ್ಕರ್ ಸಿಸ್ಟಮ್ ಹಾನಿ ಸರಿಪಡಿಸಬಲ್ಲದು ಅಂತ ಅರಿತುಕೊಳ್ತಾಳೆ. ಅವಳ ಕವಚ ಗ್ರುಯಿಷ್ಕಾ ಆಯುಧವನ್ನು ಬಿಗಿಯಾಗಿ ಹಿಡಿದು ಅವನನ್ನ ಸಿಲುಕಿಸುತ್ತೆ. ಗ್ರುಯಿಷ್ಕಾ ಎಳೆಯೋಕೆ ನೋಡ್ತಾನೆ. ಆದ್ರೆ ಅಲಿಟಾ ಡಮಾಸ್ಕಸ್ ಬ್ಲೇಡ್ನಿಂದ ಅವನನ್ನ ಚುಚ್ಚುತ್ತಾಳೆ. ಹೋರಾಟ ಬೇಗ ಮುಗಿಯುತ್ತೆ. ಅವಳು ಅವನ ಬೃಹತ್ ದೇಹವನ್ನ ಅರ್ಧಕ್ಕೆ ಕತ್ತರಿಸ್ತಾಳೆ. ಅಲಿಟಾ ತನ್ನನ್ನ ನೋವಾ ಜೊತೆ ಕನೆಕ್ಟ್ ಮಾಡೋಕೆ ವೆಕ್ಟರ್ಗೆ ಹೇಳ್ತಾಳೆ. ನೋವಾ ವೆಕ್ಟರ್ನ ಧ್ವನಿ ಹತೋಟಿಗೆ ತಗೊಳ್ತಾನೆ. ಐರನ್ ಸಿಟಿಯಲ್ಲಿ ನಡೆಯೋದೆಲ್ಲ ತನಗೆ ಕಾಣ್ತಿದೆ ಅಂತ ಅವನು ಹೇಳ್ತಾನೆ. ಅವಳಿಗೆ ಇಷ್ಟವಾದ ಐಡೋ, ಹ್ಯೂಗೋ ಮತ್ತು ಎಲ್ಲರ ಬಗ್ಗೆಯೂ ಅವನಿಗೆ ಗೊತ್ತು. ಅಲಿಟಾ ತನ್ನನ್ನ ಎದುರಿಸಿದ್ರೆ ಆ ಜನರೆಲ್ಲ ಸಾಯ್ತಾರೆ ಅಂತ ನೋವಾ ಎಚ್ಚರಿಸ್ತಾನೆ. ಅಲಿಟಾ ಹೆದರೋದಿಲ್ಲ. ಅವಳು ಡಮಾಸ್ಕಸ್ ಬ್ಲೇಡ್ನಿಂದ ವೆಕ್ಟರ್ನ ದೇಹ ಚುಚ್ಚಿ ಅವನನ್ನ ಕೊಂದು ಹಾಕ್ತಾಳೆ. ನೋವಾ ಧ್ವನಿಯಾಗಿ ಬಳಸುತ್ತಿದ್ದ ಮನುಷ್ಯ ಸಾಯ್ತಾನೆ. ನೋವಾ ಝಲೆಂ ಒಳಗೆ ಸುರಕ್ಷಿತವಾಗಿ ಇರ್ತಾನೆ. ಐಡೋ ತುರ್ತು ಸಂದೇಶದೊಂದಿಗೆ ಅಲಿಟಾಳನ್ನ ಸಂಪರ್ಕಿಸ್ತಾನೆ. ಹ್ಯೂಗೋ ತಪ್ಪಿಸಿಕೊಂಡಿದ್ದಾನೆ. ಹಣದಿಂದ ಝಲೆಂಗೆ ಹೋಗೋಕೆ ಆಗಲ್ಲ ಅಂತ ತಿಳಿದ ಮೇಲೆ ಅವನು ತಾನೇ ಸ್ವತಃ ಸಪ್ಲೈ ಟ್ಯೂಬ್ ಹತ್ತೋಕೆ ನಿರ್ಧರಿಸಿದ್ದಾನೆ. ಅಲಿಟಾ ನಗರ ದಾಟಿ ಟ್ಯೂಬ್ ತಲುಪ್ತಾಳೆ. ಹ್ಯೂಗೋ ಆಗಲೇ ಐರನ್ ಸಿಟಿಗಿಂತ ಎತ್ತರದಲ್ಲಿದ್ದು ತನ್ನ ಹೊಸ ದೇಹವನ್ನ ತೇಲುವ ನಗರದ ಕಡೆಗೆ ಎಳೆದುಕೊಳ್ತಿದ್ದಾನೆ. ಅಲಿಟಾ ಹಿಂಬಾಲಿಸಿ ನಿಲ್ಲುವಂತೆ ಬೇಡ್ತಾಳೆ. ಆ ಟ್ಯೂಬ್ ಸುರಕ್ಷಿತವಾಗಿದೆ. ಅವನ ಮೇಲೆ ತಲುಪಿದ್ರು ಕೂಡ ಝಲಂ ಅವನನ್ನ ಸ್ವಾಗತಿಸಲ. ನೋವಾ ಮೊದಲಿಂದಲೂ ಅವನ ಕನಸನ್ನ ಹಾದಿ ತಪ್ಪಿಸ್ತಿದ್ದಾನೆ. ಹ್ಯೂಗೋಗೆ ಕೊನೆಗೂ ಅರ್ಥವಾಗಿ ಅವಳ ಜೊತೆ ಕೆಳಗಿಳಿಯಲು ಒಪ್ತಾನೆ. ಸೇಲಂ ಒಳಗಿರೋ ನೋವಾ ಅವರನ್ನ ನೋಡ್ತಿದ್ದಾನೆ. ಅಲಿಟಾಗೆ ನೆನಪಿರೋ ಸೆರೇಟೆಡ್ ಡಿಫೆನ್ಸ್ ರಿಂಗ್ನ ಅವನು ಆಕ್ಟಿವೇಟ್ ಮಾಡ್ತಾನೆ. ಆ ಮೆಷಿನ್ ಟ್ಯೂಬ್ನಲ್ಲಿ ವೇಗವಾಗಿ ಬರುತ್ತೆ. ಅಲಿಟಾ ತಿರುಗುವ ಬ್ಲೇಡ್ಗಳಿಂದ ತಪ್ಪಿಸಿಕೊಳ್ತಾಳೆ. ಆದ್ರೆ ಹ್ಯೂಗೋಗೆ ಏಟು ಬಿದ್ದು ಅವನ ಸೈಬೋರ್ಗ್ ದೇಹ ತುಂಡಾಗುತ್ತೆ. ಅವನು ಅಲ್ಲಿಂದ ಬೀಳುವಾಗ ಅಲಿಟಾ ಅವನ ಕೈ ಹಿಡ್ಕೋತಾಳೆ. ಅವರಿಬ್ಬರು ಸಾವಿರಾರು ಅಡಿ ಎತ್ತರದಲ್ಲಿ ನೇತಾಡ್ತಿದ್ದಾರೆ. ಅಲಿಟಾ ಮಾತು ಕೊಡ್ತಾಳೆ. ಅವನನ್ನ ಮತ್ತೆ ಸರಿ ಮಾಡ್ತೀನಿ ಅಂತಾಳೆ. ಅವನನ್ನ ಟ್ಯೂಬ್ ಮೇಲೆ ಎಳೆದ್ರೆ ಸಾಕು. ಆದ್ರೆ ಆ ಕೈ ಹಿಡಿದಿಟ್ಟುಕೊಳ್ಳಲ್ಲ ಅಂತ ಹ್ಯೂಗೋಗೆ ಗೊತ್ತು. ತನ್ನನ್ನ ಉಳಿಸಿದ್ದಕ್ಕೆ ಮತ್ತು ಐರನ್ ಸಿಟಿ ಜೀವನ ಹೇಗಿರಬಹುದಿತ್ತು ಅಂತ ತೋರಿಸಿದ್ದಕ್ಕೆ ಇಬ್ಬರು ಪ್ರೀತಿಸಿದ ಧನ್ಯವಾದ ಹೇಳ್ತಾನೆ. ಆ ಮೆಕ್ಯಾನಿಕಲ್ ಆರ್ಮ್ ಮುರಿದು ಹೋಗುತ್ತೆ. ಹ್ಯೂಗೋ ಅಲಿಟಾಳ ಕೈಯಿಂದ ಜಾರಿ ಕೆಳಗಿರೋ ಮೋಡಗಳ ಒಳಗೆ ಬೀಳ್ತಾನೆ. ಈ ಸಲ ಐಡೋ ಉಳಿಸೋಕೆ ಅವನ ಹತ್ರ ಮೆದುಳೇ ಇರೋದಿಲ್ಲ. ತಿಂಗಳುಗಳು ಕಳೀತವೆ. ಅಲಿಟಾ ತನ್ನ ಬರ್ಸರ್ಕರ್ ಬಾಡಿ ಪೆಂಜರ್ ಕುನ್ಸ್ನಿಂದ ಮೋಟಾರ್ ಬಾಲ್ನಲ್ಲಿ ಮುಂದುವರಿತಿದ್ದಾಳೆ. ಅವಳು ಬೇಗನೆ ಈ ಕ್ರೀಡೆಯ ದೊಡ್ಡ ತಾರೆಯಾಗ್ತಾಳೆ. ಸ್ಟೇಡಿಯಂ ಅವಳ ಹೆಸರನ್ನ ಕೂಗುತ್ತೆ. ಆದ್ರೆ ಅಲಿಟಾ ಹಣಕ್ಕಾಗಲಿ ಹೆಸರಿಗಾಗಲಿ ಹೋರಾಡ್ತಿಲ್ಲ. ಚಾಂಪಿಯನ್ ಆಗೋದು ಮಾತ್ರ ಅವಳನ್ನ ಜಲೀಂಗೆ ತಲುಪಿಸೋ ಏಕೈಕ ದಾರಿ. ಡಮಾಸ್ಕಸ್ ಬ್ಲೇಡ್ ಹಿಡಿದು ಟ್ರ್ಯಾಕ್ ಮೇಲೆ ಬಂದು ನಗರದ ಕಡೆಗೆ ಎತ್ತಿ ಹಿಡಿತಾಳೆ. ಮೇಲೆ ಸೇಲಂನಿಂದ ನೋವಾ ನೋಡ್ತಿದ್ದಾನೆ. ಅಲಿಟಾ ಕತ್ತಿಯನ್ನ ನೇರವಾಗಿ ಅವನ ಕಡೆಗೆ ತೋರಿಸ್ತಾಳೆ. ನೋವಾ ತಂದೆ ಏನನ್ನ ಕಿತ್ಕೊಂಡ ಅಂತ ಅವಳಿಗೆ ಗೊತ್ತಾಗಿದೆ. ಪ್ರೀತಿಪಾತ್ರರನ್ನ ಕಳ್ಕೊಂಡಿದ್ದಾಳೆ. ಈಗ ಅವಳ ಗುರಿ ಸೇಲಂ ತಲುಪಿ 300 ವರ್ಷಗಳ ಹಿಂದಿನ ಯುದ್ಧ ಮುಗಿಸೋದು.